ನಮಸ್ತೆ ಪ್ರವೇಶಕರ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಮಶ್ರೂಮ್ ಪ್ಲಾಂಟ್ ಹತ್ರ ಬಂದಿದ್ದೀನಿ. ಈ ಒಂದು ಮಶ್ರೂಮ್ ಪ್ಲಾಂಟ್ ಅಲ್ಲಿ ಏನೇನೆಲ್ಲ ನಾವು ವ್ಯವಸ್ಥೆಯನ್ನು ಮಾಡ್ಕೋಬೇಕು, ಹೊಸದಾಗಿ ಒಂದು ಮಶ್ರೂಮ್ ಅನ್ನ ಬೆಳೀತಾ ಇರುವಂತವರಿಗೆ ಏನೇನೆಲ್ಲ ಮಾಹಿತಿಗಳನ್ನ ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಟ್ರೈನಿಂಗ್ ಕೂಡ ನಿಮಗೆ ಸಿಗುತ್ತೆ, ಟ್ರೈನಿಂಗ್ ನೀವು ಇಲ್ಲಿ ತಗೊಳ್ಬಹುದು. ಮೊದಲನೇದಾಗಿ ಒಂದು ಮಶ್ರೂಮ್ ಅನ್ನ ಯಾರು ಬೆಳಿಬೇಕು ಅಂತ ಮನಸ್ಸು ಮಾಡಿದಾರೋ ಅವರು ಏನೇನೆಲ್ಲ ಒಂದು ಪ್ರಿಪರೇಷನ್ ಮಾಡ್ಕೋಬೇಕು, ಬಜೆಟ್ ಎಷ್ಟು ಇರಬೇಕು, ಅಥವಾ ಜಾಸ್ತಿ ಬಜೆಟ್ ಇದ್ರೆ ಏನು ಮಾಡ್ಬೋದು, ಕಡಿಮೆ ಬಜೆಟ್ ಇದ್ರೆ ಏನು ಮಾಡ್ಬೋದು, ಅಥವಾ ಬಜೆಟ್ ಎಲ್ಲ ಒಂದು 5-6 ಸಾವಿರ ರೂಪಾಯಿನಲ್ಲಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಜಾಗ ಬೇಕಾಗುತ್ತೆ. ಜಾಗ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಮನೆ ಹತ್ರ ಬೆಳಿತೀವಿ, ಒಂದು ಟ್ರಯಲ್ ನೋಡ್ತೀವಿ ಅನ್ನೋದಾದ್ರೆ ಒಂದು ಚಿಕ್ಕದಾಗಿದ್ರೆ ಒಂದು ಸೆಡ್, ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಜಾಗ, ಒಂದು ರೂಮು, ಯಾವ್ದಾದ್ರು ಒಂದು ಚಿಕ್ಕದಾಗ ಒಂದು ರೂಮ್ ಇತ್ತು ಅಂದ್ರೆ ಆ ರೂಮಲ್ಲೇ ನೀವು ಟ್ರಯಲ್ ಆಗಿ ಒಂದು ಸ್ಟಾರ್ಟ್ ಮಾಡ್ಬೋದು. ಆ ಒಂದು ದಿನಕ್ಕೆ ಒಂದು 2-3 kg ಅಷ್ಟು ಬೆಳೆಯುವಷ್ಟು ನೀವು ಅದನ್ನ ಟ್ರಯಲ್ ಮಾಡ್ಬೋದು. ಅಲ್ಲಿ ನೀವು ಸಕ್ಸಸ್ ಆಯ್ತು ಅಂದ್ರೆ ಈ ರೀತಿಯಲ್ಲಿ ನೀವು ದೊಡ್ಡದಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿಗೆ ಕಾಣ್ತಾ ಇರುವಂತ ಸುಮಾರು ಒಂದು 3 ಕುಂಟೆನಲ್ಲಿ ಇರುವಂತ ಇದೊಂದು ಜಾಗ. ಇದರಲ್ಲಿ ಸುಮಾರು ಇಲ್ಲ ಅಂತಂದ್ರೆ ಒಂದು ದಿನಕ್ಕೆ 100 kg ಅಷ್ಟು ಬೆಳೆಯುವಂತ ಕೆಪಾಸಿಟಿ ಇರುವಂತ ಒಂದು ಪ್ಲಾಂಟ್ ಇದು. ಈ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಾವು ಸಿಂಪಲ್ ಆಗಿ ಮಾಡಿರೋದಾದ್ರೆ ಏನಾದ್ರು ಜಸ್ಟ್ ಬರೀ ಶೀಟ್ ಹಾಕಿರುವಂಥದ್ದು. ನೋಡಿ, ಇಲ್ಲೆಲ್ಲ ಕೂಡ ಆಲ್ಮೋಸ್ಟ್ ಅಲ್ಲಿ ಏನಾಗುತ್ತೆ, ಕೆಲವರೆಲ್ಲ ಏನು ಮಾಡ್ತಾರೆ, ಸಿಮೆಂಟ್ ಬ್ಲಾಕ್ ಅನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಫೋಲ್ಗಳನ್ನ ಯೂಸ್ ಮಾಡ್ಕೊಂಡು ಸಿಮೆಂಟ್ ಬ್ಲಾಕ್ ಅನ್ನು ಯೂಸ್ ಮಾಡಿ, ಮತ್ತೆ ಮೇಲ್ಗಡೆನೂ ಕೂಡ ಸಿಮೆಂಟ್ ಬ್ಲಾಕ್ ಅನ್ನು ಯೂಸ್ ಮಾಡಿ ಎಲ್ಲಾನು ಕೂಡ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದು ಏನು ಈಗ 3 ಕುಂಟೆನಲ್ಲಿ ಮಾಡಿರುವಂಥದ್ದಕ್ಕೆ ಸುಮಾರು ಅಂದ್ರೆ 3-4 ಲಕ್ಷ ರೂಪಾಯಿ ಖರ್ಚಾಗಿದೆ. ಅದು ಎಲ್ಲಾನು ಕೂಡ ಸಾಧ್ಯವಾದಷ್ಟು ಖರ್ಚನ್ನ ಕಡಿಮೆ ಮಾಡಿಕೊಂಡು ಯಾವ್ಯಾವ ಎಲ್ಲೆಲ್ಲಿ ಉಳಿಸ್ಬೋದು ಅಂತ ನಾವು ಪ್ಲಾನ್ ಮಾಡಿಕೊಂಡು ಮಾಡಿರುವಂತಹ ಒಂದು ಇದೊಂದು ಫಾರ್ಮ್. ಈ ರೀತಿಯಲ್ಲಿ ಮಾಡ್ಬೋದು. ಹೊರಗಡೆ ನೀವು ಕಾಣ್ತಾ ಇರ್ಬೋದು ನೋಡಿ, ಈ ನಾವು ಇದನ್ನ ಒಂದು ಟೆಂಪ್ರೇಚರ್ ಮಾಡೋದಕ್ಕೋಸ್ಕರವಾಗಿ ಈಗ ಏನು ನಾವು ಈ ಥರ ಮಾಡಿದ್ವು, ಇಲ್ಲಿ ಗ್ರೀನ್ ನೆಟ್ ಅನ್ನು ಹಾಕಿರ್ತೀವಿ. ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಗ್ರೀನ್ ನೆಟ್ ಹಾಕಿರ್ತೀವಿ. ಮತ್ತೆ ಮೇಲ್ಗಡೆ ಏನು ಕಾಣ್ತಾ ಇರುತ್ತೆ ಅಂದ್ರೆ ನಿಮ್ಗೆ ಅವೈಲಬಿಲಿಟಿ ಏನಿದೆ, ಒಂದು ನೆಲ್ಲುಲ್ ಇದೆ ಅಂತಾರೆ, ಮೇಲ್ಗಡೆ ನೆಲ್ಲುಲ್ಲನ್ನು ಹಾಸ್ಬೇಕಾಗತ್ತೆ. ಮೇಲ್ಗಡೆ ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ, ಆ ನೆಲ್ಲುಲ್ಲು ಅಂದ್ರೆ ಒಂದು ಭತ್ತದ ಹುಲ್ಲು ಅಥವಾ ಈ ಒಂದು ತೆಂಗಿನ ಮರದ್ದು ಗರಿಗಳು ಬರ್ತವೆ ನೋಡಿ, ಆ ಗರಿಗಳನ್ನ ಮೇಲ್ಗಡೆ ಅದನ್ನ ಹಾಸ್ಬಿಟ್ಟು ಆ ಮೇಲ್ಗಡೆ ಸ್ಪ್ರಿಂಕ್ಲರ್ನ ಒಂದು ವ್ಯವಸ್ಥೆ ಮಾಡಿದ್ರೆ ಅದು ನೀರು ಏನು ಮಾಡುತ್ತೆ, ಅವಾಗ ಅಲ್ಲಿ ನಾವು ಯಾವಾಗ ಆ ಒಂದು ಒಳಗಡೆ ಹೀಟ್ ಜಾಸ್ತಿ ಆಗ್ತಾ ಇರೋದು ಅಂಥ ಟೈಮಲ್ಲಿ ನಾವು ನೀರನ್ನು ಆ ಒಂದು ಶೀಟ್ ಮೇಲೆ ಹಾಕಿದಾಗ ಏನಾಗುತ್ತೆ, ಆ ಒಂದು ಟೆಂಪ್ರೇಚರ್ ಸಾಧ್ಯವಾದಷ್ಟು ಡ್ರಾಪ್ ಆಗುತ್ತೆ. ಆವಾಗ ನಮಗೆ ಎಷ್ಟು ಬೇಕು, ರಿಕ್ವೈರ್ಮೆಂಟ್ ಎಷ್ಟು ಒಂದು ಟೆಂಪ್ರೇಚರ್ ಬೇಕು ಅದನ್ನು ನಾವು ಮೇಂಟೈನ್ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಮಾಡಿರುವಂಥ ವ್ಯವಸ್ಥೆ. ಇನ್ನು ಗ್ರೀನ್ ನೆಟ್ ಏನೇನು ನಿಮಗೆ ತೋರಿಸುವಂಥದ್ದು, ಹುಳ ಉಪ್ಪಟೆಗಳು, ಯಾವುದೇ ರೀತಿಯಾದ ಕ್ರಿಮಿಕೀಟಗಳು ಬರದೇ ಇರೋ ರೀತಿಯಲ್ಲಿ ಅದು ಮಾಡ್ಕೊಳ್ಳೋದಕ್ಕೆ ಅಂತ ವ್ಯವಸ್ಥೆ ಮಾಡಿರುವಂಥದ್ದು ನೀವಲ್ಲಿ ನೋಡ್ತಾ ಇದ್ರಿ. ಈಗ ನಮ್ದೊಂದು ಪ್ಲಾಂಟು ರೆಡಿ ಆಗಿದೆ. ಆ ಪ್ಲಾಂಟು ರೆಡಿ ಆಗಿದೆ ಅಂದ್ರೆ ನಮ್ಗೆ ಮೇನ್ ಬೇಕಾಗಿರುವಂಥದ್ದು ಇವಾಗ ಹುಲ್ ಬೇಕು. ಈ ಒಂದು ಮಶ್ರೂಮ್ ಅನ್ನು ಬೆಳೆಯೋದಕ್ಕೆ ನಾವು ಸಾಕಷ್ಟು ವಿಧಾನದ ಮುಖಾಂತರ ನಾವು ಬೆಳಿಬೋದು. ಒಂದು ಬಂದ್ಬಿಟ್ಟು ಈ ಭತ್ತದ ಹುಲ್ಲು ಅಂತ ಹೇಳ್ತೀವಿ, ಅಂದ್ರೆ ನೆಲ್ಲುಲ್ ಮುಖಾಂತರ ನಾವು ಬೆಳಿಬೋದು. ಅದಾದ ನಂತರ ನೆಕ್ಸ್ಟ್ ಟಿಶ್ಯೂ ಪೇಪರ್ ಬೆಳಿಬೋದು. ಬೇಬಿ ಕಾರಂದು ಒಂದು ದಿಂಡು ಬರುತ್ತೆ ನೋಡಿ, ಅದನ್ನು ಪುಡಿ ಮಾಡಿ ಹಾಕಿರ್ತಾರೆ, ಅದ್ರಲ್ಲೂ ಕೂಡ ನಾವು ಬೆಳಿಬೋದು. ಆದರೆ ನಮಗೆ ಯೂಸರ್ ಫ್ರೆಂಡ್ಲಿ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆನೂ ಅವೈಲಬಿಲಿಟಿ ಇರುವಂಥ ಒಂದು ಆರಾಮಾಗಿ ಸಿಗುವಂಥದ್ದು, ಚೀಪ್ ಅಂಡ್ ಬೆಸ್ಟ್ ಸಿಗುವಂಥದ್ದು ಅಂತಂದ್ರೆ ನಮಗೆ ನೆಲ್ಲುಲ್ಲನ್ನು ನಾವು ಈ ಒಂದು ಮಶ್ರೂಮ್ ಪ್ಲಾಂಟ್ ಅಲ್ಲಿ ಯೂಸ್ ಮಾಡ್ಕೊಳ್ತಾ ಇದೀವಿ. ನೆಲ್ಲುಲ್ಲಲ್ಲಿ ನಾವು ಆಲ್ಮೋಸ್ಟ್ ಅಲ್ಲೂ ಜಾಸ್ತಿ ಈಲ್ಡನ್ನು ನಾವು ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಅದ್ರ ಹುಲ್ಲಿನ ಕಾಸ್ಟು ಕೂಡ ಕಡಿಮೆ ಇರ್ತದೆ, ಜೊತೆಗೆ ಈಲ್ಡನ್ನು ನಾವು ಜಾಸ್ತಿ ತಗೋಬೋದು. ಈಗೇನು ನಾವು ಹುಲ್ಲನ್ನು ತೊಗೊಬಂದಿರ್ತೀವೋ ಈ ಥರ ಎಲ್ಲ ಫುಲ್ ಕವರ್ ಮಾಡ್ಕೊಂಡಿರ್ಬೇಕು. ಕವರ್ ಮಾಡಿ ಇಟ್ಕೊಂಡು ಅಂದರೆ ಇದು ಮಳೆನಲ್ಲಿ ನೆನಿಬಾರ್ದು. ಮಳೆನಲ್ಲಿ ನೆನೀತು ಅಂದರೆ ನಮಗೆ ಕ್ರಿಮಿ ಕೀಟಗಳು, ಸಮಥಿಂಗ್ ಯಾವ್ದಾರು ಫಂಗಸ್ಗಳು ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನಾವೆಲ್ಲನೂ ಕವರ್ ಮಾಡ್ಕೊಂಡಿರ್ತೀವಿ. ಸಂಪೂರ್ಣವಾಗಿ ಕವರ್ ಮಾಡ್ಕೊಂಡು ನಮಗೆ ಯಾವಾಗ ಎಷ್ಟೆಷ್ಟು ಬೇಕು ಹುಲ್ಲು ಅಷ್ಟು ನಾವು ಆ ಹುಲ್ಲನ್ನು ನಾವು ತಗೋತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ, ಇದೆಲ್ಲ ಕವರ್ ಮಾಡಿರುವಂಥ ಇದನ್ನು ನಾವು ನೆಲ್ಲುಲ್ ಅಂತ ಹೇಳ್ತೀವಿ. ಇದು ನೋಡ್ತಾ ಇರ್ಬೋದಲ್ಲ ನೀವು, ಇದು ನೆಲ್ಲುಲ್ ಅಂತ ಹೇಳಿದ್ರೆ ಅಂದರೆ ಭತ್ತದ ಹುಲ್ಲನ್ನು ನಾವು ಹಾಕೊಂಡಿರ್ತೀವಿ. ಇದನ್ನ ಈ ಥರ ಕವರ್ ಮಾಡ್ಕೊಂಡಿರ್ತೀವಿ. ನೀವು ಕೂಡ ಈ ರೀತಿ ಕವರ್ ಮಾಡಿಕೊಂಡು ಯಾವುದೇ ಥರ ಕ್ರಿಮಿಕೀಟಗಳು ಬರದೇ ರೀತಿಯಲ್ಲಿ ನೀವು ನೋಡ್ಕೊಳ್ಬೋದು. ಈ ರೀತಿ ಮಾಡ್ಕೋಬೇಕಾಗತ್ತೆ. ಈ ಒಂದು ಹುಲ್ಲನ್ನು ನಾವು ಆ ಒಂದು ಏನು ನಾವು ಒಂದು ಮಶ್ರೂಮನ್ನು ಬೆಳಿತೀವೋ ಅದಕ್ಕೆ ಒಂದು ಇಷ್ಟು ಇಂಚ್ ಇರಬೇಕು, ಮತ್ತು ಅದು ಈಸಿಯಾಗಿ ಪ್ಯಾಕ್ ಮಾಡೋದಕ್ಕೆ ಅನುಕೂಲ ಆಗೋ ಥರ ನಾವು ಅದನ್ನು ಹುಲ್ಲನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಒಂದು ಭತ್ತ ಅಂತಂದರೆ ಭತ್ತದ ಇಷ್ಟುದ್ದ ಇರ್ತದೆ, ಅದು ಆ ಹುಲ್ಲು ಅಂತ ಅನ್ನೋದು ಏನು ಗ್ರಾಸ್ ಅಂತ ಏನು ಹೇಳ್ತೀವೋ ಇಷ್ಟುದ್ದ ಇರುತ್ತೆ. ಅದು ಇಷ್ಟುದನ್ನೇ ಹಾಕಿದಾಗ ಏನಾಗುತ್ತೆ, ಅದರಲ್ಲೂ ಕೂಡ ಅಣಬೆ ಬರ್ತವೆ, ಆದರೆ ಅದ್ರ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಅವಾಗ ಏನು ಮಾಡ್ತೀವಿ, ನಮ್ಗೆ ಪ್ಯಾಕಿಂಗ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಏನು ಮಾಡ್ತೀವಿ ಅಂದರೆ ಅದನ್ನು ನಾವು ಸುಮಾರು 1 ಇಂಚು ಗಾತ್ರದಷ್ಟು ನಾವು ಅದನ್ನು ಕಟ್ ಮಾಡ್ಕೊಳ್ತೀವಿ. ಕಟ್ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಅದಕ್ಕೆ ಒಂದು ಚಾಪ್ ಕಟರ್ ಮಿಷಿನ್ ಅಂತ ಬರುತ್ತೆ. ಅದನ್ನು ನಾವು ಸರ್ಕಾರದಿಂದ ಸಬ್ಸಿಡಿ ಮುಖಾಂತರನೂ ಬರುತ್ತೆ. ಈ ಜನರಲ್ ಕ್ಯಾಟಗರಿಗೆ ಒಂದು ರೀತಿಯಲ್ಲಿ ಬರುತ್ತೆ. ಇನ್ನು ಎಸ್ ಟಿ ಕ್ಯಾಂಡಿಡೇಟ್ಸ್ಗಾದರೆ ಇನ್ನೂ ಕೂಡ ಕಡಿಮೆ ರೇಟಲ್ಲಿ ಅದು ನಿಮಗೆ ಸಿಗುತ್ತೆ. ಆ ರೀತಿಯಲ್ಲಿ ನೀವು ವ್ಯವಸ್ಥೆ ಮಾಡ್ಕೋಬೋದು. ನೀವು ಅಲ್ಲಿಗೆ ನಾನು ನಿಮಗೆ ತೋರಿಸ್ತೀನಿ ಚಾಪ್ ಕಟ್ರ್ ಮಿಷಿನ್ ಹೇಗಿದೆ, ಯಾವ ರೀತಿ ಇದೆ ಅದನ್ನು ನಿಮಗೆ ಇಲ್ಲಿ ನಾನು ತೋರಿಸ್ಕೊಡ್ತೀನಿ.
ನೋಡಿ ಇವಾಗ ನೀವು ನೋಡ್ತಾ ಇರುವಂಥದ್ದು ಇದು ಚಾಪ್ ಕಟರ್ ಮಿಷಿನ್ ಅಂತ ಅಂದ್ಬಿಟ್ಟು ಇದು ಸುಮಾರು ಒಂದು 20-23 ಸಾವಿರ 24 ಸಾವಿರದವರೆಗೂ ಇದು ರೇಟ್ ಇರ್ತದೆ. ಇದು ನೀವು ತಗೋಬಹುದು. ಇದು ಏನು ಮಾಡುತ್ತೆ ಅಂತಾರೆ, ನಾವು ಇಲ್ಲಿ ಹುಲ್ಲನ್ನ ಹಾಕಿದಾಗ ನಾವು ಈ ಒಂದು ನಾವೇನು ನಿಮಗೆ ತೋರಿಸೋದು ಆ ಹುಲ್ಲು ನಿಮಗೆ ಇಲ್ಲಿ ಹಾಕಿದ ತಕ್ಷಣನೇ ಇದು ಪುಡಿ ಪುಡಿಯಾಗಿ ಇಲ್ಲಿ ಬೀಳುತ್ತೆ ನೋಡಿ. ಅದು ಎಷ್ಟು ಗಾತ್ರ ಇರ್ತದೆ ಅಂತಂದರೆ ನೋಡಿ ಈ ರೀತಿಯಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್. ಈಗ ತುಂಬ ಉದ್ದ ಇತ್ತು ನೋಡಿ, ಫಾರ್ ಎಕ್ಸಾಂಪಲ್ ಇಷ್ಟು ಉದ್ದ ಇದೆ ಅಂತ ತಿಳ್ಕೊಳ್ಳಿ. ಇಷ್ಟು ಉದ್ದ ಇರುವಂಥ ಹುಲ್ಲನ್ನ ಪುಡಿ ಪುಡಿಯಾಗಿ ಒಂದೊಂದು ಇಂಚು ಸಣ್ಣ ಸಣ್ಣ ಮಾಡೋದು. ನಾವು ಇದನ್ನ ಪ್ಯಾಕ್ ಮಾಡೋದಕ್ಕೆ ಹಿಂಗೆ ಹಾಕಿ ಹಂಗೆ ಮುದ್ರೆ ಇಡೋದಕ್ಕೆ ಪ್ಯಾಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ಪರ್ಪಸ್ಗೋಸ್ಕರ ನಾವು ಈ ರೀತಿ ಮಾಡ್ಕೊಳ್ತಾ ಇರುವಂಥದ್ದು. ಇದೇನು ನಾವು ಇವಾಗ ಪುಡಿ ಪುಡಿಯಾಗಿ ಮಾಡ್ಕೊಂಡು ಒಂದೊಂದು ಇಂಚ್ ಮಾಡ್ಕೊಂಡು ಇದನ್ನ ಏನು ಮಾಡ್ತೀವಿ ನಾವು, ಕೆಲವರೆಲ್ಲ ನೆಲ್ಲುಲ್ನ ಒಂದು ಏನು ಪುಡಿ ಪುಡಿ ಮಾಡ್ಕೊಳ್ತಾರೆ ಅದನ್ನ ಒಂದು ಇದಕ್ಕೆ ಹಾಕ್ತಾರೆ. ಅದಕ್ಕೆ ಗೋಣಿ ಚೀಲ ಅಂತ ಬರುತ್ತೆ ನೋಡಿ, ಗೋಣಿ ಚೀಲಕ್ಕೆ ಹಾಕ್ತಾರೆ. ಗೋಣಿ ಚೀಲಕ್ಕೆ ಹಾಕಿದಾಗ ಏನಾಗುತ್ತೆ, ಅದು ಮಾಯಿಶ್ಚರ್ ಕಂಟ್ರೋಲ್ ಜಾಸ್ತಿ ಇರುತ್ತೆ. ನೀರು ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮ್ಗೆ ತೂಕ ಆಗುತ್ತೆ, ಎತ್ತೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೇನು ಮಾಡ್ತೀವಿ ಅಂದರೆ, ಈಗ ಹೊರಗಡೆ ಬಂದ್ಬಿಟ್ಟು ನಮಗೆ ಇದು ಸಿಗುತ್ತೆ ಯಾವುದಂತೇಳಿ ಈರುಳ್ಳಿದು ಬ್ಯಾಗ್ ಸಿಗುತ್ತೆ. ಈರುಳ್ಳಿ ಬ್ಯಾಗನ್ನು ನಾವು ತೊಗೊಂಡ್ರೆ ಇಲ್ಲಿ ನಾವೇನಂದ್ರೆ ಹೈಜೆನಿಕಾಗಿ ಮೇಂಟೈನ್ ಮಾಡಬೇಕು. ಇಲ್ಲಿ ನಾವು ಒಂದು ಪ್ಲಾಂಟ್ಗೆ ನಾವು ಎಂಟ್ರಿ ಕೊಡ್ತಾ ಇದೀವಿ ಅಂತಂದರೆ ನಾವೇನೇ ಇದ್ರೂ ಶೂಗಳನ್ನ ನಾವು ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕಾಗತ್ತೆ. ಮತ್ತು ಸ್ಯಾನಿಟೈಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಡೆಟಾಲ್ ಸಮಥಿಂಗ್ ಎಲ್ಲ ಯೂಸ್ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಕೈಗೆಲ್ಲ ಇದು ಮಾಡ್ಕೊಂಡು ಡೆಟಾಲ್ ಎಲ್ಲ ಹಾಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ಏನಾದರೂ ಕ್ರಿಮಿಕೀಟಗಳು ಏನಾದ್ರು ಬರ್ತವೆ ಅಂತಂದರೆ ಈ ಥರ ನೀಮ್ ಆಯಿಲ್ ಅಂತಂದರೆ ಇದು ಬರುತ್ತೆ ನೋಡಿ, ಬೇವಿನ ಎಣ್ಣೆನ ನಾವು ಎಲ್ಲ ಗೋಡೆಗೂ ಕೂಡ ನಾವು ಸ್ಪ್ರೇ ಮಾಡ್ಕೊಳ್ತೀವಿ. ಯಾಕೆಂದರೆ ಯಾವುದೇ ಥರ ಹುಳ ಉಪ್ಪಟೆಗಳು ಬರಬಾರ್ದು ಅನ್ನೋ ಪರ್ಪಸ್ಗೋಸ್ಕರ ನಾವು ಮಾಡ್ಕೊಳ್ಳುವಂಥದ್ದು. ಇವಾಗ ಏನು ಹುಲ್ಲು ನಾವು ಕಟ್ ಮಾಡಿದ್ವೋ ಆ ಒಂದು ಹುಲ್ಲನ್ನ ಕಟ್ ಮಾಡುವಂಥ ನಾವಿಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ ನೋಡಿ ಫ್ರೆಂಡ್ಸ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಈ ರೀತಿ ನಾವು ಹುಲ್ಲನ್ನು ಸ್ಟೋರ್ ಮಾಡ್ಕೊಳ್ತೀವಿ ನೋಡಿ. ಈಸಿಯಾಗಿ ಎತ್ಬೋದು ನೋಡಿ, ಎಡಗೈನಲ್ಲಿ ಎತ್ತಾ ಇದ್ದೀವಿ ನೋಡಿ. ಇದನ್ನು ಲೇಡೀಸ್ಗಳು ಆರಾಮಾಗಿ ಎತ್ಕೋಬೋದು, ಅಂದರೆ ತೂಕ ಜಾಸ್ತಿ ಬರೋದಿಲ್ಲ. ಇವಾಗೇನು ಇದಾಯಿತು ಅಂತಾರೆ, ಯಾವುದೋ ಗೋಣಿ ಚೀಲ ಅಂತಂದರೆ ತುಂಬ ತೂಕ ಇರ್ತದೆ. ಇದು ನೀರಿಗೆ ಹಾಕಿದ್ರೆ ಇನ್ನೂ ತೂಕ ಆಗ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಇದನ್ನ ತಗೊಂಡ್ಬಿಟ್ಟು ನಾವು ಅಲ್ಲಿ ನಾನು ಮುಂದೆ ತೋರಿಸ್ತೀನಿ ಇದೇನು ಮಾಡ್ಬೇಕಂತಂದರೆ, ಅಲ್ಲಿ ಈ ಒಂದು ಹುಲ್ಲನ್ನು ಒಂದು ಡ್ರಮ್ಗೆ ನೆನೆ ಹಾಕ್ತೀವಿ. ಕೆಲವ್ರು ಏನು ಮಾಡ್ತಾರೆ, ಕೆಲವರು ಒಂದು ತೊಟ್ಟಿ ಥರ ಮಾಡಿಸ್ಕೋತಾರೆ. ತೊಟ್ಟಿ ಮಾಡಿಸ್ಕೊಂಡು ಅದರೊಳಗಡೆ ಅದನ್ನು ಡಂಪ್ ಮಾಡ್ತಾರೆ, ಅಂದರೆ ಡಿಪ್ ಮಾಡ್ತಾರೆ. ಅದನ್ನು ಡಿಪ್ ಮಾಡಿ ಸುಮಾರು ಒಂದು ಇಲ್ವೆಲ್ಲನೂ ಕೂಡ ಅದನ್ನು ಅಲ್ಲೇ ಕೂಡ ಉನಿ ಹಾಕ್ತಾರೆ. ಯಾಕೆ ಅಂತಂದರೆ ಕೆಲವೊಂದು ಕ್ರಿಮಿಕೀಟಗಳು, ಅದು ಯಾವುದೇ ಒಂದು ಜರ್ಮ್ಸ್ ಇರ್ಬೋದು, ಯಾವುದೇ ಕೂಡ ಎಲ್ಲವೂ ಕೂಡ ನಾಶ ಆಗಲಿ ಅಂತ ಒಂದು ಪರ್ಪಸ್ಗೋಸ್ಕರ ಇಲ್ಲಿ ಉನಿ ಹಾಕ್ತಾರೆ ನೋಡಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ಥರ ಇದೆ. ಆ ಒಂದು ಏನು ಚೀಲ ಐತೋ ಇದನ್ನು ನಾವು ಈ ರೀತಿ ಹಾಕ್ತೀವಿ. ಈ ಥರ ಹೋಗ್ಬೇಕು ನೋಡಿ, ಇಷ್ಟು ಡಿಪ್ ಮಾಡಬೇಕು. ಸಂಪೂರ್ಣವಾಗಿ ಇದು ಮುಳುಗೋಗ್ಬೇಕು. ಇದರಲ್ಲಿ ಮುಳುಗೋದಾಗ ಏನಾಗುತ್ತೆ ಅಂದರೆ, ಇಲ್ಲಿರುವಂಥ ಕ್ರಿಮಿಕೀಟಗಳು ಅಥವಾ ಏನಾದರೂ ಒಂದು ವೇಸ್ಟೇಜ್ ಏನಾಯ್ತು ಅಂದರೆ ಬಂದ್ಬಿಡ್ತು ನೋಡಿ. ನೀರು ನೋಡಿ, ವೈಟ್ ಇರುವಂಥ ನೀರು ಈ ರೀತಿ ಆಗ್ತದೆ ನೋಡಿ. ಎಲ್ಲ ಇದೇನಿದೆ ಎಲ್ಲ ವೇಸ್ಟೇಜ್ ಎಲ್ಲ ಇದಕ್ಕೆ ಬಂದ್ಬಿಡುತ್ತೆ. ಇದೇನು ವೇಸ್ಟೇಜ್ ಇದೆ ಇದು ಸುಮಾರೊಂದು ಇದೆಲ್ಲನೂ ಕೂಡ ಮೇಲೆ ಕೆತ್ಬಿಟ್ಟು ಇದನ್ನು ಇಲ್ಲಿ ನಾವು ಅದನ್ನು ಡ್ರೈ ಮಾಡ್ಕೊಳ್ತೀವಿ. ಅಂದರೆ ಇರುವಂಥದ್ದು ನೀರು ಏನೇನಿದೆ ಎಲ್ಲ ಈ ನೀರೆಲ್ಲ ಹೀರ್ಕೊಂಡಿತ್ತಲ್ಲ ಅದೆಲ್ಲ ಕೂಡ ಕೆಳಗಡೆ ಹೊರಟೋಗ್ಬಿಡ್ಬೇಕು. ನೀರು ಕೆಳಗಡೆ ಹೊರಟೋದ್ಮೇಲೆ ಯಾವಾಗ ಅದು ಸ್ವಲ್ಪ ಕಂಪ್ಲೀಟ್ ಆಗೋಯ್ತು ಅದನ್ನು ತಗೊಂಡು ಏನು ಮೂಟೆ ಇದೆ ಈ ಮೂಟೆನ ಏನು ಮಾಡ್ತೀವಿ ನಾವು ಕಾಯಿಸ್ತೀವಿ. ಅಂದರೆ ಸ್ಟೀಮ್ ಮಾಡ್ತೀವಿ. ಒಂದು ಏನು ಮಾಡ್ತೀವಿ ಅಂತಂದರೆ, ಈ ಹುಲ್ಲನ್ನ ತಗೊಂಡು ಅದರೊಳಗಡೆ ಆ ಒಂದು ಡ್ರಮ್ ಒಳಗಡೆ ಹಂಗೆ ಸುರಿದು ಬಿಡ್ತೀವಿ. ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನು ಮಾಡ್ತೀವಿ ಅಂದರೆ, ಈ ಏನು ಚೀಲ ಇದೆ ಆ ಚೀಲನ ಅದ್ರ ಮುಖಾಂತರನೇ ಅದ್ರೊಳಗೆ ಇಡ್ತೀವಿ. ಅದನ್ನು ಸ್ಟೀಮ್ ಮಾಡ್ತೀವಿ. 2 ಮೆಥಡಲ್ಲಿ ಮಾಡ್ಬೋದು ನೋಡಿ. ಈಗ ಹೊಸದಾಗಿ ಬಂದಿರುವಂಥ ಡ್ರಮ್ ಈ ರೀತಿ ಬರುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದರೆ, ಇದರಲ್ಲಿ ಜಾಸ್ತಿ ಅದಕ್ಕೆ ಲೇಯರ್ ಇರೋದಿಲ್ಲ, ಒಳಗಡೆ ಇನ್ನರ್ ಲೇಯರ್ ಇರೋದಿಲ್ಲ. ಇದರಲ್ಲಿ ಜಾಸ್ತಿ ಏನಂತಂದರೆ ಈ ಒಂದು ತುಕ್ಕು ಹಿಡಿಯುವಂಥದ್ದು ಮತ್ತು ಕ್ರಿಮಿಕೀಟಗಳು ಬರುವಂಥದ್ದು ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಈಗ ಹೊಸದಾಗಿ ಬಂದಿರುವಂಥದ್ದು ನೋಡಿ ಈ ರೀತಿ ಇರುತ್ತೆ ಡ್ರಮ್. ನೆಕ್ಸ್ಟ್ ನೀವೇನೋ ತಗೋಬೇಕಾದ್ರೆ ಈ ರೀತಿ ನೀವು ಡ್ರಮ್ಮನ್ನು ತಗೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಯಾವ ರೀತಿಯಲ್ಲಿ ಕೋಟಿಂಗ್ ಆಗಿರುತ್ತೆ ಮತ್ತು ಗಟ್ಟಿಯಾಗೂ ಇರುತ್ತೆ. ಮತ್ತು ನೋಡಿ ಇನ್ನರ್ ಲೇಯರ್ ನೋಡಿ, ಇನ್ನರ್ ಲೇಯರು ಕೂಡ ಒಂದು ಕೋಟಿಂಗ್ ಆಗಿರ್ತದೆ, ಪೇಂಟಿಂಗ್ ಆಗಿರುತ್ತೆ. ಇದು ಯಾವುದೇ ಕಾರಣಕ್ಕೂ ನಿಮಗೆ ಹಾಳಾಗಲ್ಲ. ಅಂದರೆ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಇದು ಕೂಡ ಹಾಳಾಗುತ್ತೆ, ಬಟ್ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಈಗ ಅದೊಂದು 4-5 ವರ್ಷ ಬರುತ್ತೆ ಅಂದರೆ ಇದೊಂದು 10 ವರ್ಷ ಖಂಡಿತವಾಗಿ ಬಂದೇ ಬರುತ್ತೆ. ಆ ರೀತಿಯಲ್ಲಿ ಮಾಡ್ಬೇಕಾಗತ್ತೆ. ಈಗ ನಾವು ಆ ಒಂದು ಹುಲ್ಲನ್ನು ನಾವು ಇಲ್ಲಿ ಸ್ಟೀಮ್ ಮಾಡುವಂಥ ಪರ್ಪಸ್ಗೆ ನಾವು ಯೂಸ್ ಮಾಡ್ತೀವಿ. ಸ್ಟೀಮ್ ಮಾಡಬೇಕು ಅಂದರೆ ಏನು ಮಾಡ್ಬೇಕಂದ್ರೆ, ಬನ್ನಿ ನಾನು ಮುಂದೆ ತೋರಿಸ್ತೀನಿ. ಇಲ್ಲಿ ನೋಡಿ ಕಾಣ್ತಾ ನೋಡಿ. ಈಗ ಇಲ್ಲಿ ನಾವು ಕೆಲವೊಂದು ಗ್ರಿಲ್ ಮಾಡ್ಕೊಳ್ತಾರೆ. ಗ್ರಿಲ್ ಅಂತಂದರೆ ಇಲ್ಲಿವರೆಗೂ ಕೂಡ ಒಂದು ಗ್ರಿಲ್ ಮಾಡ್ಕೊಳ್ತಾರೆ. ಗ್ರಿಲ್ ಮಾಡಿಕೊಂಡು ಅದ್ರ ಮೇಲೆ ನಾವು ಅದನ್ನು ಮೂಟೆನ ತಂದು ಹಾಕ್ತೀವಿ. ಆದರೆ ಇಲ್ಲಿ ಈಗ ಏನು ಮಾಡಬೇಕು, ಸದ್ಯಕ್ಕೆ ಟೆಂಪ್ರರಿ ನಾವು ಸ್ಟಾರ್ಟಿಕಲ್ಲಿ ಒಂದು ಟ್ರಯಲ್ ಮಾಡ್ತೀವಿ ಅನ್ನೋದಾದರೆ ಈ ಥರ ಒಂದು ಕಲ್ಲು ಇಟ್ಕೋಬೇಕು. ಕಲ್ಲು ಇಟ್ಕೊಂಡು ಏನು ಮಾಡಬೇಕು ಅಂತಂದರೆ, ಈ ಕಲ್ಲುವರೆಗೂ ನೀರು ಬರಬೇಕಾಗುತ್ತೆ. ಅಂದರೆ ಒಂದು ಮೂಟೆ ಏನು ಇಡ್ತೀವಿ, ಮೂಟೆಗೆ ತಾಗೋ ರೀತಿಯಲ್ಲಿ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಇಲ್ಲೆಲ್ಲೂ ಕೂಡ ಟಚ್ ಆಗಬಾರ್ದು ಮೂಟೆ. ನಾವೇನು ಮೂಟೆ ತಗೊಬಂದ್ವಿ ಆ ಮೂಟೆ ಎಲ್ಲೂ ಕೂಡ ಟಚ್ ಆಗಬಾರ್ದು. ಯಾಕೆಂದರೆ ಟಚ್ ಆಯಿತು ಅಂತಂದರೆ ಅದು ಪ್ಲಾಸ್ಟಿಕ್ ಇರೋದ್ರಿಂದ ಮೆಲ್ಟ್ ಆಗಿಬಿಡುತ್ತೆ. ಅದು ಪರ್ಪಸ್ಗೋಸ್ಕರ ನೀವು ಅದನ್ನು ಅದೇ ಇಟ್ಕೊಂಡು ನೀವು ಇಲ್ಲಿ ಇದು ಕ್ಲೋಸ್ ಮಾಡಬೇಕಾಗುತ್ತೆ. ಇದು ಮುಚ್ಚಳ ಕೊಟ್ಟಿದ್ದಾರೆ ನೋಡಿ, ಇದೆಯಲ್ಲ ನೋಡಿ, ಈ ರೀತಿ ಕ್ಲೋಸ್ ಮಾಡಬೇಕಾಗುತ್ತೆ. ಇದು
ಎಲ್ಲೂ ಕೂಡ ಗಾಳಿ ಬರದೇ ರೀತಿಯಲ್ಲಿ ಇದನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಈಗ ಹೊಸದಾಗಿ ಬಂದಿರುವಂಥದ್ದು ಇದು ನಿಮಗೆ ಸಿಗುತ್ತೆ, ಅಂಗಡಿಯಲ್ಲಿ ಕೇಳಿದ್ರೆ ಇದು ಕೊಡ್ತಾರೆ. ಮತ್ತು ಕಾಂಟ್ಯಾಕ್ಟ್ ನಂಬರು ನಾನು ಅವ್ರದ್ದು ಹಾಕಿರ್ತೀನಿ, ಈ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಇದು ಈಸಿಯಾಗಿ ಕೊಟ್ಟಿರೋದ್ರೆ ಏನಾಗುತ್ತೆ ಅಂದರೆ ಯಾವುದೇ ಥರ ಸ್ಟೀಮು ಅಂದರೆ ಹೊರಗಡೆ ಬರೋದಿಲ್ಲ. ಈಗ ನಾನು ಚೆನ್ನಾಗಿ ಕಾಯ್ತಿರ್ತೀನಿ ನೋಡಿ, ಅದಕ್ಕೆ ಜಾಸ್ತಿ ಸೌದೆಗಳು ಕೂಡ ಅವಶ್ಯಕತೆ ಇರೋದಿಲ್ಲ ಇದು ಈ ರೀತಿ ಮಾಡೋದ್ರಿಂದ. ಯಾಕೆಂದರೆ ನಾವು ಮುಚ್ಚಿದ್ದು ಸರಿಯಾಗಿ ಮುಚ್ಚಿಲ್ಲ ಅಂತಾರೆ ಬೇಕಾದಾಗ ನೋಡಿ ಈ ಥರ ಎಲ್ಲ ಒಂದು ನಟ್ ಆ್ಯಂಡ್ ಬೋಲ್ಟ್ ಸಿಸ್ಟಮ್ ಕೊಟ್ಟಿರೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ ನೀವು ಮಾಡ್ಕೋಬೋದು. ನೋಡಿ ಇದೆಲ್ಲ ಲಾಕ್ ಮಾಡ್ಕೋಬೋದು. ಈಗ ಬೇಡ ಅಂತ ತೆಗಿಬೋದು, ಬೇಕಾದ್ರೆ ಹಾಕೋಬೋದು. ಈ ರೀತಿಯಲ್ಲಿ ನೋಡಿ ಹಿಂಗೆ ಈ ರೀತಿಯಲ್ಲಿ ಇದೆಲ್ಲ ಫುಲ್ ಸೀಲ್ಡ್ ಮಾಡಿದ್ದೀನಿ. ಈಗ ಸೀಲ್ಡ್ ಆಗಿದೆ ಏನಂದರೆ ಒಂದು ಸ್ವಲ್ಪನೂ ಕೂಡ ಸ್ಟೀಮ್ ಹೊರಗಡೆ ಬರೋದಿಲ್ಲ, ಆ ರೀತಿಯಲ್ಲಿ ಆಗಿರುತ್ತೆ. ಇದಕ್ಕೆ ಒಂದು ಇದು ಕೊಟ್ಟಿರ್ತಾರೆ, ಬೋಲ್ಟ್ ಕೊಟ್ಟಿರ್ತಾರೆ. ಇದಕ್ಕೆ ನಟ್ ಈ ರೀತಿ ಹಾಕ್ಬಿಟ್ಟು ಎಷ್ಟು ನಾವು ಟೈಟ್ ಮಾಡ್ತೀವಿ ಅಷ್ಟೇ ಅದು ಒಳಗಡೆ ಗ್ರಿಪ್ಪಾಗಿ ಇಟ್ಕೊಳ್ಳುತ್ತೆ. ನೋಡಿ ಈ ರೀತಿ. ಈಗ ನಾವು ಇಡ್ಲಿ ಬೇಯಿಸ್ತೀವಿ ನೋಡಿ, ಇಡ್ಲಿ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಇಡ್ಲಿನ ಒಳಗಡೆ ಪೂರ್ತಿ ಹಾಕಿ ಬೇಯಿಸಿದಿಲ್ಲ. ನಾವೇನು ಮಾಡ್ತೀವಿ ಅಂತಂದರೆ ಅದು ನೀರು ಇರ್ತದೆ, ಸ್ಟೀಮ್ ಮುಖಾಂತರನೇ ಬೇಯುತ್ತದೆ. ಏನು ಆವಿ ಇರ್ತದೋ ಅದ್ರ ಮುಖಾಂತರ ಅದು ಬೇಯುತ್ತೆ. ಈ ರೀತಿಯಲ್ಲಿ ನಾವು ಮಾಡ್ಕೊಳ್ತೀವಿ. ಇಲ್ಲಿ ಬೆಂದಿರ್ತದಲ್ಲ ಅವನ್ನ ಏನು ಮಾಡ್ತೀವಿ, ಅದನ್ನು ತಗೊಬಂದ್ಬಿಟ್ಟು ಇಲ್ಲಿ ನಾವು ಒಣಗಾಕ್ತೀವಿ ಅದನ್ನು. ಈಗ ನಾವು ಏನದು ಚೆನ್ನಾಗಿ ಬೇಯಿಸಿದ್ವಲ್ಲ ಆ ಬೇಯಿಸಿರುವಂಥ ಹುಲ್ಲನ್ನ ತಗೊಬಂದ್ಬಿಟ್ಟು ಇಲ್ಲಿ ನಾವು ಒಣಗಾಕ್ತೀವಿ. ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನೀವು, ಈ ರೀತಿ ಒಣಗಾಕ್ತೀವಿ. ಎಲ್ಲ ಕಟ್ಟಾಗಿದೆ ನೋಡಿ, ಪುಡಿಪುಡಿಯಾಗಿ ಕಟ್ಟಾಗಿದೆ. ಇದೆಲ್ಲನೂ ಕೂಡ ನಾವು ಇಲ್ಲಿ ಒಣಗಾಕ್ತೀವಿ. ಒಣಗಾಕ್ದಾಗ ಏನಾಗುತ್ತೆ ಅಂದರೆ ಇದು ಯಾವ ಲೆವೆಲ್ಗೆ ಒಣಗಬೇಕಪ್ಪ ಅಂತಂದರೆ, ಈಗ ನಾವು 100% ನೀರಲ್ಲಿ ಒದ್ದೆ ಮಾಡಿದ್ದೀವಿ. ಅದೇನು ಮಾಡಿದ್ದೀವಿ, ಈಗ ಚೆನ್ನಾಗಿ ಕಾಯಿಸಿದ್ದೀವಿ. ಚೆನ್ನಾಗಿ ಕಾಯಿಸಿದ್ಮೇಲೆ ಅದೇನು ಮಾಡಬೇಕು ಅಂತಂದರೆ ಸುಮಾರು 80% ಒಣಗೋಗಿರ್ಬೇಕು. ಇನ್ನು 20% ಮಾತ್ರ ನೀರು ಅದರಲ್ಲಿ ಇರಬೇಕು. ಯಾವ ರೀತಿಯಪ್ಪ ಅಂತಂದರೆ ಈಗ ನಾವು ಈಗ ಪ್ರೆಸ್ ಮಾಡಿದೆ ಅಂತ ಹೇಳ್ತಾರೆ ನೋಡಿ, ಈಗ ಪ್ರೆಸ್ ಮಾಡಿದೆ. ಬನ್ನಿ ಒಂದು ಸ್ವಲ್ಪ ಮುಂದೆ ಬನ್ನಿ ತೋರಿಸ್ಕೊಡ್ತೀನಿ. ಈಗ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ನಮಗೆ ಒದ್ದೆ ಅಂತ ಫೀಲ್ ಆಗಬೇಕು, ಒದ್ದೆ ಇದೆ ಅಂತ ಫೀಲ್ ಆಗಬೇಕು. ಆದರೆ ಮುಟ್ಟಿದಾಗ ಈಗ ಬಿಟ್ಟಿದಾಗ ಇಲ್ಲಿ ನೀರು ಇರಬಾರ್ದು. ಅರ್ಥ ಆಗ್ತಿದೆಯಾ? ಈ ರೀತಿಯಲ್ಲಿ ಇರಬೇಕು. ಅಂದರೆ ಸುಮಾರು 20% ಮಾತ್ರ ಇಲ್ಲಿ ಮಾಯಿಶ್ಚರ್ ಕಂಟೆಂಟು ಇರಬೇಕು. ಆ ರೀತಿಯಲ್ಲಿ ಮಾಡ್ಕೋಬೇಕು. ಹಿಂಗೆ ಯಾವಾಗ ಹಿಂಗೆ ಮುಟ್ಟಿದ ತಕ್ಷಣ ಇಲ್ಲೆಲ್ಲ ನೀರು ಬರ್ತಾ ಇದ್ದಾರೆ, ಇನ್ನೂ ಆರಬೇಕು ಅಂತ ಅರ್ಥ. ಅಕಸ್ಮಾತ್ ಹಿಂಗೆ ತೆಗೆದ ಮೇಲೂ ಕೂಡ ಇಲ್ಲಿ ನೀರೇನಾರು ಇತ್ತು ಅಂದರೆ ಅದು ಇನ್ನೂ ಒಣಗಬೇಕು ಅಂತ ಅರ್ಥ. ಅವಾಗ ಏನು ಮಾಡ್ತೀವಿ ಅಂತಂದರೆ ನಾವು ಅಲ್ಲಿ ಬೇಗ ನಮಗೆ ಪ್ರೊಸೆಸಿಂಗ್ ಜಾಸ್ತಿ ಬೇಕು, ಬೇಗ ನಮಗೆ ಬೇಕು ಅಂತ ನಾವು ಫ್ಯಾನ್ ಹಾಕ್ಬಿಟ್ಟು ಬೇಗ ಆರಿಸ್ಬಿಡ್ತೀವಿ. ಇನ್ನೂ ಕೆಲವೊಂದು ಸರಿ ಏನಾಗುತ್ತೆ, ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಬಿಸಿಲು ಇರೋದಿಲ್ಲ, ಬೇಗ ಒಣಗಲ್ಲ. ಅವಾಗ ಏನು ಮಾಡ್ತೀವಿ, ಅದೇ ಒಂದು ಚೀಲ ನಾವೇನು ನಾವು ಬೇಯಿಸಿದ ಚೀಲ ಇದೆಯೋ ಅದು ತಗೊಂಡ್ಬಿಟ್ಟು ನಾವು ಇದ್ರೊಳಗೆ ಹಾಕ್ತೀವಿ. ಇದ್ರೊಳಗೆ ಹಾಕಿದ ತಕ್ಷಣ ಏನಾಗುತ್ತೆ, ಈ ಒಂದು ಏನು ನಾವು ವಾಷಿಂಗ್ ಮಿಷಿನ್ ಅಂತ ಏನು ಯೂಸ್ ಮಾಡ್ತೀವೋ ಅದರಲ್ಲಿ ಸ್ಪಿನ್ನಿಂಗ್ ಸಿಸ್ಟಮ್, ಓನ್ಲಿ ನಾವು ಅದನ್ನು ವಾಶ್ ಮಾಡೋದಲ್ಲ, ಓನ್ಲಿ ಸ್ಪಿನ್ನಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಅವರು ಅಲ್ಲಿ ಸೆಟ್ ಮಾಡಿಕೊಡ್ತಾರೆ. ಇದ್ರಲ್ಲಿ ಏನಿದೆ ಸೆಟ್ ಮಾಡ್ತಾರೆ. ಅದು ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಸಂಪೂರ್ಣವಾಗಿ ಅದು ಏನಿದೆ ಅಂತ ಮಾಯಿಶ್ಚರ್ ಕಂಟೆಂಟ್ ಏನಿದೆ, ಇನ್ನು ಮಿಕ್ಕಿದ್ದೇನಿದೆ ನೀರೇನಿದೆ, ಇನ್ನು ನಾನು ಹೇಳಿದ್ರೆ 20% ಮಾತ್ರ ಇರಬೇಕು ಅಂದ್ರೆ ಅದೆಲ್ಲನೂ ಕೂಡ ಇದ್ರ ಮುಖಾಂತರ ಅದು ಹೊರಗಡೆ ಹಾಕ್ಬಿಡುತ್ತೆ ನೀರು. ಅದೆಲ್ಲ ನೀವು ನೋಡ್ತಾ ಇರ್ಬೋದು, ಹೊರಗಡೆ ಹಾಕುತ್ತೆ. ಇದ್ರೊಳಗಡೆ ನಾವು ಅದನ್ನು ಹಾಕ್ತೀವಿ, ಅದು ರನ್ ಆಗುತ್ತೆ. ಇದಾದ ನಂತರ ನಾವೇನು ಮಾಡ್ತೀವಿ, ನಾವಲ್ಲಿ ಈಗ ಡ್ರಮ್ ಮುಖಾಂತರ ನಾವು ಸ್ಟೀಮ್ ಕೊಟ್ಟು ಅದನ್ನು ಚೆನ್ನಾಗಿ ಬೇಯಿಸಿದ್ವಿ. ಇಷ್ಟು ಪ್ರಮಾಣ ಅಂತೇಳಿ ನಾವು ಬೇಯಿಸ್ತೀವಿ. ಅದನ್ನು ಬೇಯಿಸಿದ ನಂತರ ಅದೇನು ಮಾಡ್ತೀವಿ, ನಾವು ಅಲ್ಲಿ ಇನ್ನೂ ಸ್ವಲ್ಪ ನೀರು ಉಳ್ಕೊಂಡಿರ್ತದೆ. ಸುಮಾರು ಇವಾಗ 100% ನಾವು ನೀರು ಹಾಕಿದ್ವಿ ಅಂತಾರೆ, ಸುಮಾರು ಒಂದು 50% ಆಗಿರ್ಬೋದು, ಇನ್ನೂ ಒಂದು 60% ಇರ್ಬೋದು, ಅಥವಾ ಒಂದು 30% ಇರ್ಬೋದು. ಹೇಳಕ್ ಬರಲ್ಲ ಎಷ್ಟು ನೀರು ಇರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಅದ್ರಲ್ಲಿ ನೀರು ಇನ್ನೂ ಡ್ರಾಪ್ ಆಗ್ತಾ ಇರ್ತದೆ. ಅವಾಗ ನಾವು ನಮ್ಮ ಒಂದು ಮಶ್ರೂಮ್ ಬೆಳೆಯೋದಕ್ಕೆ ಎಷ್ಟು ಪ್ರಮಾಣ ಇರಬೇಕು ಅಂತಂದರೆ 80% ಒಣಗಿರಬೇಕು, ಇನ್ನು 20% ಮಾತ್ರ ಅದು ಮಾಯಿಶ್ಚರ್ ಕಂಟೆಂಟ್ ಇರಬೇಕು, ಅಂದರೆ ಒದ್ದೆ ಆಗಿರ್ಬೇಕು ಅನ್ನೋದು ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀವಿ. ಅದನ್ನು ತೊಗೊಬಂದ್ಬಿಟ್ಟು ಏನು ಮಾಡ್ತೀವಿ, ಇದರೊಳಗೆ ಅದನ್ನು ಹಾಕ್ತೀವಿ, ಡಿಪ್ ಮಾಡ್ತೀವಿ. ಡಿಪ್ ಮಾಡಿದ ತಕ್ಷಣ ಏನಾಗುತ್ತೆ, ಇರುವಂಥದ್ದು ಏನು ಮಾಯಿಶ್ಚರ್ ಕಂಟೆಂಟ್ ಸಪೋಸ್ ಏನಾದರೂ ಒಂದು 30% ಅಥವಾ 40% ಏನೈತೆ ಅಂದರೆ 20%ಗೆ ಅದು ಮಾಡುತ್ತೆ. ಇನ್ನೂ ಏನಾದರೂ ಕೂಡ ಸ್ವಲ್ಪ ಏನಾದ್ರು ಇತ್ತು ಅಂದರೆ ನಾವು ಅದನ್ನು ಇಲ್ಲಿ ಒಣಗಾಕ್ತೀವಿ. ಇಲ್ಲಿ ಒಣಗದೆ ಏನಾಗುತ್ತೆ ಅಂತಂದರೆ ಸುಮಾರು ಒಂದು 20% ನಾನು ಮೊದಲೇ ಹೇಳ್ದಾಕೆ ಈ ಒಂದು ಮಾಯಿಶ್ಚರ್ ಕಂಟೆಂಟ್ ಯಾವ ಲೆವೆಲ್ಗೆ ಇರಬೇಕು ಅಂತಂದರೆ, ಇಲ್ಲಿ ಮುಟ್ತೀವಲ್ಲ ನೋಡಿ, ಇಲ್ಲಿ ಮುಟ್ಟಿದ ತಕ್ಷಣ ಏನಾಗುತ್ತೆ, ಹಿಂಗೆ ಮುಟ್ಟಿದ ತಕ್ಷಣ ಇಲ್ಲಿ ನೀರು ಬರಬಾರ್ದು. ನೀರು ಬರ್ತಾ ಇದೆ ಅಂದರೆ ಇನ್ನೂ ಜಾಸ್ತಿ ಇದೆ ಮಾಯಿಶ್ಚರ್ ಕಂಟೆಂಟು, ಅಂದರೆ ಇನ್ನೂ ಫಾರ್ ಎಕ್ಸಾಂಪಲು ಇನ್ನೂ ಒಂದು 40% 50% ಇದೆ ಅನ್ನುವಂಥ ಮೆಥಡಿಗೆ ಆಗುತ್ತೆ. ನಾವು ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ನಾವು ಕೈ ಹಿಂಗೆ ತೋರಿಸಿದ ತಕ್ಷಣ ನಮ್ಗೆ ಒದ್ದಾಗಿದೆ ಅಂತ ಫೀಲ್ ಆಗಬೇಕು, ಬಟ್ ಇಲ್ಲಿ ನೀರು ಇರಬಾರ್ದು. ಆ ರೀತಿ ಇತ್ತು ಅಂದರೆ ನಮಗೆ 80% ನಮಗೆ ಡ್ರೈ ಆಗಿದೆ, ಇನ್ನು 20% ಮಾತ್ರ ಇದೆ ಅಂತ ನಮಗಲ್ಲಿ ಕನ್ಫರ್ಮ್ ಆಗುತ್ತೆ. ಅದನ್ನು ಜಾಸ್ತಿ ಬೇಗನೆ ನಾವು ಒಣಗಿಸ್ಬೇಕು, ನಮಗೆ ಕಾಲಾವಕಾಶಗಳಿಲ್ಲ, ಜಾಸ್ತಿ ಮಾಸ್ ಪ್ರೊಡಕ್ಷನ್ ಅಂತಂದಾಗ ನಾವು ಬೇಗ ಒಣಗಲಿ ಅಂದ್ಬಿಟ್ಟು ಈ ರೀತಿ ನಾವು ಫ್ಯಾನ್ ಸಿಸ್ಟಮನ್ನು ನಾವು ಮಾಡ್ಕೊಂಡಿರ್ತೀವಿ. ಇದನ್ನು ನಾವು ಒಣಗಿಸಿ ಆದ ನಂತರ ಏನು ಒಣಗಿಸಿದ್ವೋ ಅದಾದ ನಂತರ ನಾವು ಈ ರೀತಿಯ ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಅಣಬೆದು ಏನೇನೆಲ್ಲ ನಾವು ಪ್ರಿಪ್ರೇಷನ್ ಮಾಡಿದೀವೋ ಈ ರೀತಿಯಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕವರ್ ಸಿಗುತ್ತೆ ನೋಡಿ ನಿಮಗೆ, ಈ ರೀತಿ ಈ ಸ್ಟಾರ್ಟಿಂಗಲ್ಲಿ ಕವರ್ ಏನು ಬರುತ್ತೆ, ಇದೆಲ್ಲ ನಾನು ಡೆಪ್ತಾಗಿ ನಾವು ಪಿನ್ ಟು ಪಿನ್ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ನೋಡ್ಕೊಳ್ಳಿ. ಈ ರೀತಿ ಕವರ್ ಬರುತ್ತೆ ನೋಡಿ, ಇದರ ಒಂದು ರಬ್ಬರ್ ಬೆಂಡ್ ಮಾಡ್ಕೊಂಡಿರ್ಬೇಕು. ಇದನ್ನು ನಾವು ಲೇಯರ್ ಬೈ ಲೇಯರ್ ಹಾಕ್ತೀವಿ. ಫಾರ್ ಎಕ್ಸಾಂಪಲು
ಈಗ ಹುಲ್ಲಿದೆ, ಹುಲ್ ಫಸ್ಟ್ ಏನು ಮಾಡ್ತೀವಿ ನಾವು, ಇದನ್ನ ಸ್ಪಾನ್ ಅಂತ ಹೇಳ್ತೀವಿ ನಾವು. ಮೊದಲನೇದಾಗಿ ಬೇಕಾಗಿರುವಂಥದ್ದು ಸ್ಪಾನ್ ನಮಗೆ ಎಲ್ಲಿ ಸಿಗುತ್ತೆ, ಎಷ್ಟು ರೇಟ್ ಸಿಗುತ್ತೆ, ಅದರಲ್ಲಿ ಯಾವ ಗ್ರೇಡ್ದು ಒಂದು ಸ್ಪಾನ್ ಬರ್ತದೆ, ಫಸ್ಟ್ ಗ್ರೇಡ್ ಬರುತ್ತೆ, ಫಸ್ಟ್ ಜನ್ರೇಷನು, ಸೆಕೆಂಡ್ ಜನ್ರೇಷನು, ಥರ್ಡ್ ಜನ್ರೇಷನ್ ಅಂದ್ಬಿಟ್ಟು ನಮಗೆ ಸ್ಪಾನ್ಗಳು ಬರುತ್ತೆ. ಅದರಲ್ಲಿ ನಾವು ಫಸ್ಟ್ ಜನ್ರೇಷನ್ದು ತೊಗೊಳ್ಬೇಕಾಗುತ್ತೆ. ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್ ತಗೊಂಡಾಗ ನಮಗೆ ಈಲ್ಡು ಸಾಧ್ಯವಷ್ಟು ಕಡಿಮೆ ಆಗುತ್ತೆ, ಮತ್ತು ನಮಗೆ ಟೇಸ್ಟ್ ಕೂಡ ಸಿಗೋದಿಲ್ಲ, ಅದಕ್ಕೆ ಕಾಸ್ಟ್ ಕೂಡ ನಮಗೆ ಸಿಗೋದಿಲ್ಲ. ಹಾಗಾಗಿ ನಾವು ಫಸ್ಟ್ ಗ್ರೇಡ್ ಇರುವಂಥ ತಗೋಬೇಕು. ನಾವು ಎಲ್ಲಿ ಯಾರಾದ್ರೂ ತೊಗೊಳ್ತಾ ಇರ್ತೀವೋ, ಎಲ್ಲಿ ತೊಗೊಳ್ತಾ ಇರ್ತೀವೋ ಅಂಥ ಕಡೆ ಹೋಗಿ ತೊಗೊಂಡ್ಬೇಕು. ಟ್ರಸ್ಟೆಡ್ ವ್ಯಕ್ತಿಗಳ ಹತ್ರ ನಾವು ತೊಗೊಂಡು ಬರಬೇಕಾಗುತ್ತೆ. ನಿಮ್ಗೇನೋ ಸ್ಪಾನ್ ಬೇಕಂದ್ರೆ ಇಲ್ಲಿ ನಾವು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀವಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತಗೋಬೋದು. ಇದು ಸ್ಪಾನ್ ಅಂತ ಹೇಳ್ತಾರೆ. ಇದನ್ನು ಮೆಕ್ಕೆಜೋಳ ಅಂತ ಹೇಳಿ ಬರ್ತಾರೆ, ಜೋಳದಿಂದ ಮಾಡಿರುವಂಥದ್ದು. ಅದ್ರ ಮೇಲೆ ಲೇಯರ್ ಕ್ರಿಯೇಷನ್ ಆಗಿದೆ ನೋಡಿ, ಇಲ್ಲಿ ನಿಮ್ಗೇನು ವೈಟ್ ಏನು ಕಾಣ್ತಾ ಇದೆ ಅದು ಕ್ರಿಯೇಟ್ ಆಗಿರುವಂಥದ್ದು. ಏನು ಅದು ನಮಗೆ ಕ್ರಿಯೇಟ್ ಆಗಿರುವಂಥದ್ದು ಅದು ನಿಮಗೆ ಮಶ್ರೂಮ್ ಆಗಿ ಅದು ಕನ್ವರ್ಟ್ ಆಗುವಂಥದ್ದು, ಇದನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಏನಾಗುತ್ತೆ ಅಂದರೆ, ಇದನ್ನ ನಾವು ಒಂದು ಈ ಕವರ್ ಏನು ಕಾಣ್ತಿದೆ ಆ ಕವರ್ಗೆ ಫಸ್ಟ್ ಲೇಯರ್ ಆಗಿ ನಾವು ಫಾರ್ಮೇಷನ್ ಮಾಡ್ಕೊಳ್ತೀವಿ. ಫಸ್ಟ್ ಆ ಒಂದು ಹಂತದಲ್ಲಿ ಈ ಒಂದು ಸೀಡ್ಗಳನ್ನ ನಾವು ಅಲ್ಲಿಗೆ ಹಾಕ್ತೀವಿ, ಅಂದರೆ ಏನು ಸ್ಪಾನ್ ನಾವು ಮೊದಲು ಹಾಕಿರ್ತೀವಿ. ಅದಾದ ನಂತರ ಆ ಒಂದು ಹುಲ್ಲನ್ನ ನಾವೇನು ಮಾಡ್ತೀವಿ ಅದರೊಳಗೆ ಹಾಕ್ತೀವಿ, ಒಂದು ಲೇಯರ್ ಫಾರ್ಮೇಷನ್ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಅದನ್ನ ಸ್ಪಾನ್ ನಾವು ಒಂದು ಮೂಲೆಗೆ ನಾವು ಹಾಕೋದು. ಮೂಲೆ ಅಂತಂದರೆ ಸರ್ಕಲ್ ಟೈಪ್ ಹಾಕ್ತೀವಿ, ಮಧ್ಯದಲ್ಲಿ ನಾವು ಹಾಕೋಕೆ ಹೋಗೋದಿಲ್ಲ, ಆ ರೀತಿ ಆಗುತ್ತೆ. ಮತ್ತು ಅದೇ ನಂತರ ಏನಾಗುತ್ತೆ ಅಂದರೆ ಇನ್ನೊಂದು ಲೇಯರ್ಸ್ ನಾವು ಮಾಡ್ತೀವಿ. ಟೋಟಲಿ ಒಂದು 4 ಲೇಯರ್ ಮಾಡ್ತೀವಿ. ಕೆಳಗಡೆ ಮಾತ್ರ ಅದನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಸಪೋಸ್ ಅದರಲ್ಲಿ ಬಂದರೂ ಏನು ತೊಂದರೆ ಇಲ್ಲ, ಒಂದು 3 to 4 ಲೇಯರ್ವರೆಗೂ ಮಾಡಬೇಕಾಗುತ್ತೆ. ಇದಕ್ಕೆ ನಾವು ಸುಮಾರು ಒಂದು ಈ ಸ್ಪಾನ್ ಯೂಸ್ ಮಾಡುವಂಥದ್ದು 200 ಗ್ರಾಮ್ ಅಷ್ಟು ನಾವು ಒಂದು ಸ್ಪಾನನ್ನು ಯೂಸ್ ಮಾಡ್ತೀವಿ. ಸುಮಾರು ಲೇಯರ್ ಬಂದ್ಬಿಟ್ಟು 3 to 4 ಲೇಯರ್ ನಾವು ಮಾಡ್ಕೊಳ್ತೀವಿ. ಅದರಲ್ಲಿ ಏನು ಸಂಪೂರ್ಣವಾಗಿ ಏನಿದೆ ಅದೆಲ್ಲನೂ ಕೂಡ ನಾವು ಪ್ಯಾಕ್ ಮಾಡಿಬಿಟ್ಟು ಲಾಸ್ಟಲ್ಲಿ ಅದನ್ನು ಇದು ಮಾಡ್ತೀವಿ. ಏನೋ ಒಂದು ಇದರಲ್ಲಿ ಟೇಬಲ್ಲಿ ಕಟ್ತೀವಿ, ಇಲ್ಲಾಂತಂದರೆ ಈ ನಿಮ್ಗೆ ಕಾಣ್ತಾ ಇರ್ಬೋದು, ಈ ಒಂದು ರಬ್ಬರಲ್ಲಿ ನಾವು ಅದನ್ನ ಲಾಸ್ಟಲ್ಲಿ ಕಟ್ತೀವಿ. ಅದು ಕಟ್ಟಿದ ನಂತರ ಏನು ಮಾಡ್ತೀವಿ, ನೀವು ಇದು ನೋಡ್ಬೋದು, ಒಂದು ಅದಕ್ಕೆ ಹೋಲ್ ಮಾಡಬೇಕಾಗತ್ತೆ. ಹೋಲ್ ಮಾಡಿದ್ರೆ ಯಾಕೆಂದರೆ ಆ ಒಂದು ಅಣಬೆಗಳು ಏನು ನಾವು ಸ್ಪಾನ್ಗಳು ಏನು ಹಾಕಿದೀವೋ ಅದು ಬರೋದಕ್ಕೆ ಈಸಿಯಾಗಿ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿರ್ತೀವಿ. ಅದನ್ನು ಹೋಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಒಂದು ಇದು ಮಾಡ್ಕೊಳ್ತೀವಿ. ಇದನ್ನ ಫಾರ್ ಎಕ್ಸಾಂಪಲ್ ನೀವು ಇದು ಕಡ್ಡಿ ಕಾಣ್ತೀವಿ ನೋಡಿ, ಇದನ್ನು ನಾವು ಜಾಸ್ತಿ ಬೇವಿನ ಕಡ್ಡಿ ಅಂತ ಹೇಳಿದ್ವಿ. ಬೇವಿನ ಕಡ್ಡಿನೇ ಯೂಸ್ ಮಾಡ್ಬೇಕು. ಯಾಕೆಂದರೆ ಬೇವಿನ ಕಡ್ಡಿ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಇದರಲ್ಲಿ ವೈರಸ್ಸು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅದರಲ್ಲಿ ನಾವು ಕಟ್ ಮಾಡಿ ನಾವು ಹಾಕ್ತೀವಿ. ಇದನ್ನು ಇನ್ ಡೆಪ್ತ್ ಆಗಿ ನಿಮ್ಗೆ ಇನ್ಫಾರ್ಮೇಷನ್ ಅದರಲ್ಲಿ ಕೊಡ್ತೀವಿ. ಅದ್ರ ಜೊತೆಗೆ ಅದರಲ್ಲಿ ನಾವು ಇದು ಟೇಪ್ ಸಿಗುತ್ತೆ ನಿಮಗೆ, ಈ ಟೇಪನ್ನು ನಾವು ಹಾಕ್ತೀವಿ. ಕೆಲವರು ಅದನ್ನೇ ಹತ್ತಿ ಹಾಕ್ತಾರೆ, ಹತ್ತಿ ಹಾಕಿ ಅದನ್ನು ಯೂಸ್ ಮಾಡ್ತಾರೆ. ಅದಾದ ನಂತರ ನಾವು ಅದರಲ್ಲಿ ಆ ಒಂದು ಏನು ಬ್ಯಾಗ್ ಬರುತ್ತೆ, ಈ ಬ್ಯಾಗ್ ನಿಮ್ಗೆ ಕಾಣ್ತೇವೆ ನೋಡಿ, ಇದೆಲ್ಲ ಕಂಪ್ಲೀಟ್ ಆಗಿರುವಂಥ ಬ್ಯಾಗ್ ನಿಮ್ಗೆ ಕಾಣ್ತಾ ಇರ್ಬೋದು. ಇದರಲ್ಲಿದೆ ನೋಡಿ. ಈಗ ಮೊದಲನೇದಾಗಿ ನಾನು ಸ್ಪಾನ್ ಹಾಕಿದೆ, ಅದಾದ ನಂತರ ಹುಲ್ಲು ಇಲ್ಲಿವರೆಗೆ ಹಾಕ್ತೆ, ಮತ್ತೆ ಇಲ್ಲಿ ಸ್ಪಾನ್ ಹಾಕಿದ್ದೀನಿ, ಮತ್ತೆ ಹುಲ್ಲು ಹಾಕ್ತೆ, ಇಲ್ಲೊಂದು ಲೇಯರ್ ಕ್ರಿಯೇಟ್ ಆಯಿತು, ಮತ್ತೆ ಲಾಸ್ಟ್ ಒಂದು ಲೇಯರ್ ಕ್ರಿಯೇಟ್ ಆಗಿದೆ. ಟೋಟಲಿ ಇದು ಸುಮಾರು ಇದೊಂದು ಕಾಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಒಂದು 50 ರಿಂದ 60 ರೂಪಾಯಿ ಆಗುತ್ತೆ. ಇದೊಂದು ನಾವು ಏನು ಲೇಬರ್ದು ಪ್ರತಿಯೊಂದೆಲ್ಲ ಖರ್ಚಾಗಿ ಒಂದು 50 ರಿಂದ 60 ರೂಪಾಯಿ ಇದು ಖರ್ಚಾಗುತ್ತೆ. ಖರ್ಚು ನಮಗೆ ಬೀಳುವಂಥದ್ದು. ಈ ರೀತಿಯಲ್ಲಿ ಮಾಡ್ತೀವಿ. ಅದಾದ ನಂತರ ಹೋಲ್ಗಳನ್ನ ಮಾಡ್ತೀವಿ, ಅಂದರೆ ರ್ಯಾಂಡಮ್ ಆಗಿ ಹೋಲ್ಗಳು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಹೋಲಿಗೆ ನಾವೇನನ್ನು ಹೋಲ್ಗಳು ಮಾಡ್ತೀವಲ್ಲ, ಈ ರೀತಿ ರ್ಯಾಂಡಮ್ ಆಗಿ ನಾವು ಹೋಲ್ ಮಾಡ್ತೀವಿ, ಏಕೆಂದರೆ ಅಣಬೆಗಳು ಈಸಿಯಾಗಿ ಬರಲಿ ಅಂತೇಳಿ. ಅದಾದ ನಂತರ ಇಲ್ಲಿ ನಾವು ನೇಮನ್ನು ಹಾಕ್ತೀವಿ, ಅಂದರೆ ಒಂದು ಡೇಟನ್ನು ಹಾಕ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ಡೇಟ್ ಹಾಕಿದ್ವಿ 12ನೇ ತಾರೀಕು 7ನೇ ತಿಂಗಳು 2025, ಇದು ಡೇಟ್ ಇರುವಂಥದ್ದು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಯಾಕೆ ಅಂತಂದರೆ ಯಾವ್ಯಾವ ಡೇಟಲ್ಲಿ ನಾವು ಮಾಡಿದ್ದೀವಿ ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗಲಿ, ಮತ್ತು ಅಲ್ಲಿ ಒಂದು ಡಾರ್ಕ್ ರೂಮು ಮತ್ತು ಲೈಟ್ ರೂಮ್ ಅನ್ನೋ ರೀತಿಯಲ್ಲೇ ಇರುತ್ತೆ. ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಒಳಗಡೆ ಇರುವಂಥ ಸೆಟಪ್ಪು. ನಾವು ಹೊರಗಡೆ ಈಗ ಆಲ್ರೆಡಿ ನೋಡಿದ್ರಿ ನೀವು. ಇಲ್ಲಿ ಬಂದಿರುವಂಥದ್ದು ಈಗ ನಾನು ನಿಮ್ಗೆ ತೋರಿಸಿರುವಂಥದ್ದು ಇದು ಲೈಟ್ ರೂಮು. ಇಲ್ಲಿ ನಿಮ್ಗೆ ಕಾಣ್ತಾ ಇರುವಂಥದ್ದು ಇದನ್ನು ಡಾರ್ಕ್ ರೂಮ್ ಅಂತ ಹೇಳ್ತಾ ಇದ್ದೀವಿ. ಒಂದು ಮಶ್ರೂಮ್ ಪ್ಲಾಂಟ್ಗೆ ನಾವು ಬೇಕಾಗಿರುವಂಥದ್ದು 2 ರೂಮ್ ಬೇಕಾಗುತ್ತೆ. ಒಂದು ಲೈಟ್ ರೂಮು, ಇನ್ನೊಂದು ಡಾರ್ಕ್ ರೂಮು. ಡಾರ್ಕ್ ರೂಮಲ್ಲಿ ನಾವು ಏನೀಗ ಅದು ನಾವು ಇದು ರೆಡಿ ಮಾಡಿದ್ವು, ಆ ಒಂದು ಕಂಟೈನರ್ ಏನೋ ಒಂದು ಬ್ಯಾಗನ್ನು ರೆಡಿ ಮಾಡಿದ್ವು, ಆ ಒಂದು ಬ್ಯಾಗನ್ನು ನಾವು ತಗೊಂಡು ಬಂದು ಈ ಒಂದು ಡಾರ್ಕ್ ರೂಮಲ್ಲಿ ನಾವು ಇಡ್ತೀವಿ. ಈಗ ನೀವು ನೋಡ್ತಾ ಇರ್ಬೋದು, ಇದನ್ನ ನಾವು ಡಾರ್ಕ್ ರೂಮ್ ಅಂತ ಹೇಳಿ ಕರಿತೀವಿ. ಈ ಒಂದು ಡಾರ್ಕ್ ರೂಮ್ನಲ್ಲಿ ನಾವು ಅಲ್ಲಿ ಏನು ನಾವು ಪ್ರಿಪ್ರೇಷನ್ ಮಾಡಿದ್ವು ಆ ಒಂದು ಬ್ಯಾಗ್ನ ತಗೊಂಡ್ಬಿಟ್ಟು ಇಲ್ಲಿ ನಾವು ಜೋಡಿಸ್ತೀವಿ. ಈಗ ನೋಡಿ, ಈ ರೀತಿಯಲ್ಲಿ ಜೋಡಿಸ್ತೀವಿ. ಇದನ್ನ ನಾವು ಡಾರ್ಕ್ ರೂಮ್ ಅಂತೀವಿ. ಇಲ್ಲಿ ಸುಮಾರು 22 ರಿಂದ 25 ದಿನದವರೆಗೂ ಇಲ್ಲಿರುತ್ತೆ. ಇಲ್ಲಿದ್ದು ಆದ ನಂತರ ನಾವು ತಗೊಂಡೋಗ್ಬಿಟ್ಟು ಲೈಟ್ ರೂಮ್ಗೆ ಇಡ್ತೀವಿ. ಇಲ್ಲಿ ವ್ಯವಸ್ಥೆ ಹೇಗಿರ್ಬೇಕಪ್ಪ ಅಂತಂದರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ನಾವು ಸ್ಪ್ರೇ ಮಾಡಬಾರ್ದು. ನೀರು ಯಾವುದೇ ಕಾರಣಕ್ಕೂ ನೀರು ಕಂಟೆಂಟ್ ಇಲ್ಲಿ ಎಲ್ಲೂ ಕೂಡ ಇರಬಾರ್ದು, ಒದ್ದೆ ಇರಬಾರ್ದು, ಮತ್ತು ಮಾಯಿಶ್ಚರ್ ಕಂಟೆಂಟ್ ಇರಬಾರ್ದು. ಜೊತೆಗೆ ಇಲ್ಲಿ ಒಂದು ಹೀಟ್ ಆಗಿರ್ಬೋದು ಅಥವಾ ಶೀತ ಆಗಿರ್ಬೋದು, ಯಾವುದು ಕೂಡ ಇರ್ಬೋದು, ಒಂದು ಟೆಂಪ್ರೇಚರ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸುಮಾರು ಒಂದು 22 ರಿಂದ 25 ಡಿಗ್ರಿ ಅಷ್ಟು ನಾವು ಇಲ್ಲಿ ಟೆಂಪ್ರೇಚರನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಇದು ಯಾಕೆ ನಾವು ಹ್ಯಾಂಗಿಂಗ್ ಮಾಡಿದ್ದೀವಿ ಅಂತಂದರೆ, ಹ್ಯಾಂಗಿಂಗ್ ಬಂದ್ಬಿಟ್ಟು ನಮಗೆ ಕ್ವಾಂಟಿಟಿ ಜಾಸ್ತಿ ಹಿಡಿಯುತ್ತೆ. ಈಗ ನಾವು ಆಲ್ರೆಡಿ ಈಗ ಇಷ್ಟು ಅಗಲ ಮಾಡೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗ್ಬೋದು. ಇನ್ನೂ ಒಂದು ರೋ ನಾವು ಮಾಡಬೇಕಾಗುತ್ತೆ. ಫಸ್ಟ್ ಟ್ರಯಲ್ ಪರ್ಪಸ್ ಹೆಂಗಿದೆ ಅಂತ ನಾವು ಮಾಡಿರುವಂಥದ್ದು. ಹಾಗಾಗಿ ಈ ರೀತಿಯಲ್ಲಿ ಇದೆ. ಇದನ್ನು ನಾವು ಐ ಟೆಸ್ಟ್ ಮಾಡ್ಬೇಕಪ್ಪ ಅಂತಾರೆ. ಫಾರ್ ಎಕ್ಸಾಂಪಲ್ ನಾವು ನಿಮಗೆ ತೋರಿಸ್ತಾ ಇದ್ದೀನಿ, ಇದೊಂದು ಸ್ವಲ್ಪ ಎತ್ತರ ಇದೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ,
ಈ ಹೈಟ್ ಬಂದ್ಬಿಟ್ಟು ಇಷ್ಟು ಇರ್ಬೇಕು ನೋಡಿ. ರೈಟ್ ಇದು ಬಂದು ಒಂದು ಸುಮಾರು ನೆಲಕ್ಕೆ ಈ ಒಂದು ಅಣಬೆಗಳೇನಾದ್ರು ಇಲ್ಲೇನಾದ್ರು ಬಿಡ್ತು ಅಂದ್ರೆ ಈ ನೆಲಕ್ಕೆ ಟಚ್ ಆಗಬಾರ್ದು ಅನ್ನೋಂಥ ಪರ್ಪಸ್ಗೋಸ್ಕರ ಒಂದು ಅರ್ಧ ಅಡಿ ಗ್ಯಾಪ್ ಕೊಟ್ಬಿಟ್ಟು ಇದನ್ನ ಮಾಡ್ತೀವಿ. ಇಲ್ಲಿ ನಾವು ಕೆಲವರೆಲ್ಲ ಕಾಂಕ್ರೀಟ್ ಮಾಡಿರ್ತಾರೆ. ಕಾಂಕ್ರೀಟ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಜಾಸ್ತಿ ರೇಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾವು ಏನ್ ಮಾಡ್ತೀವಿ, ಇಲ್ಲಿ ಮಾಡಿರುವಂಥದ್ದು ಈ ರೀತಿ ಒಂದು ಜಲ್ಲಿಕಲ್ಲನ್ನು ಹಾಕಿರ್ತೀವಿ. ಜಲ್ಲಿಕಲ್ಲು ಹಾಕಿದ್ರೆ ಏನಂತಂದ್ರೆ ಈಸಿಯಾಗಿ ನಮಗೆ ಓಡಾಡೋದಕ್ಕೂ ಈಸಿ ಇರ್ತದೆ. ಜೊತೆಗೆ ಏನಾದರೂ ಕೂಡ ಅಣಬೆ ಏನಾದ್ರು ಬಿದ್ದು ಬಿದೋಗ್ಬಿಡ್ತು ಅಂತಂದ್ರೆ ನಮಗೆ ಜಾರ್ ಬೀಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಮಾಡ್ಕೋಬಹುದು. ಸ್ವಲ್ಪ ಕಡಿಮೆ ರೇಟಲ್ಲೇ ಮಾಡ್ಕೋಬಹುದು. ಮತ್ತೆ ಇದನ್ನು ಬೇರೆ ಕಡೆ ನಾವು ಯೂಸ್ ಕೂಡ ಮಾಡ್ಕೋಬಹುದು. ಬೇಡ ಅಂತಂದ್ರೆ ಬೇರೆ ಕಡೆ ಯೂಸ್ ಮಾಡ್ಕೋಬಹುದು. ಹಾಗಾಗಿ ಈ ರೀತಿಯಾದ ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ. ಇಲ್ಲಿ ರೋಗಗಳಂತ ಬರೋದಾದ್ರೆ ಸಾಕಷ್ಟು ರೋಗಗಳು ನೀವು ನೋಡ್ತೀರಿ. ಒಂದು 3 ಥರದ ರೋಗಗಳು ಬರುತ್ತೆ. ಆ ಒಂದು ರೋಗಗಳಲ್ಲಿ ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು. ಇದರಲ್ಲಿ ಇದಕ್ಕೆ ರೋಗಗಳು ಅಂತ ಅಂದ್ಬಿಟ್ಟು ಒಂದು 3-4 ಥರ ರೋಗಗಳು ಬರುತ್ತೆ ಅಷ್ಟೇ. ಜಾಸ್ತಿ ಅಂತಂದ್ರೆ ಇವನ್ನ ನಾವು ಮತ್ತೆ ಅದನ್ನ ಕಂಟ್ರೋಲ್ ಮಾಡೋದಾಗ್ಲಿ ಅಥವಾ ನಿರ್ಮೂಲನೆ ಮಾಡೋದು ಏನೇ ಒಂದು ಕೂಡ ಮಾಡೋದಕ್ಕಾಗಲ್ಲ. ಏನೋ ಒಂದು ರೋಗ ಬಂದಿದೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ರೋಗ ಬಂದ ತಕ್ಷಣ ಇದೊಂದು ಬ್ಯಾಗ್ನ ನಾವು ತೆಗೆದು ಹೊರಗಡೆ ಹಾಕ್ಬೇಕಾಗುತ್ತೆ. ಸಪೋಸ್ ಏನಾದ್ರು ಒಂದು 100-150 ಬ್ಯಾಗ್ಗೆ ಬಂದ್ಬಿಡ್ತು ಅಂತಂದ್ರೆ ಇದು ಸಪ್ರೇಟ್ ರೂಮ್ ಮಾಡಿ ಅಲ್ಲಿ ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಅದು ಚೆನ್ನಾಗಿ ನಡೀತಾ ಇದೆಯಾ, ಸುಮಾರು ಬೆಳವಣಿಗೆ ಆಗ್ತಾ ಇದೆಯಲ್ಲ ಅಂತ. ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ಇದನ್ನ ನಾವು ಡಿಸ್ಪೋಸ್ ಮಾಡ್ಬಿಡೋದೇ ಬೆಸ್ಟ್. ಆ ಮೆಥಡಲ್ಲಿ ಇರುತ್ತೆ. ಅದು ಬಿಟ್ಟರೆ ಇನ್ನು ಬೇರೆ ಯಾವುದೋ ಆಪ್ಷನ್ಸ್ ಇರುತ್ತೆ. ಸ್ಯಾನಿಟೈಸ್ ಮಾಡ್ಬೋದು, ಇಲ್ಲಾಂದರೆ ಡೆಟಾಲ್ ನಾವು ಯೂಸ್ ಮಾಡ್ಬೋದು. ಅದರಲ್ಲಿ ಸ್ವಲ್ಪ ಪ್ರಮಾಣ ಮಾತ್ರ ಅದರಲ್ಲಿ ಒಂದು ಏನು ಇನ್ಸ್ಪೆಕ್ಷನ್ ಆಗಿತ್ತು ಅದು ಸ್ವಲ್ಪ ಕಡಿಮೆ ಆಗೋದು. ಫೈನಲಿ ಬಂದ್ಬಿಟ್ಟು ಅದನ್ನು ನಾವು ಅದನ್ನು ಡಿಸ್ಪೋಸ್ ಮಾಡೋದೇ ಬೆಸ್ಟ್. ಇದು ಡಾರ್ಕ್ ರೂಮಲ್ಲಿ ಇರುವಂಥ ವ್ಯವಸ್ಥೆ. ಈ ರೀತಿಯಲ್ಲಿ ಮಾಡ್ಕೋಬೇಕು. ಇಲ್ಲಿ ಸುಮಾರು 22ರಿಂದ 25 ದಿನವರೆಗೂ ಈ ಒಂದು ಡಾರ್ಕ್ ರೂಮಲ್ಲಿ ಇರುತ್ತೆ. ಅದಾದ ನಂತರ ನಾವು ಲೈಟ್ ರೂಮ್ಗೆ ಶಿಫ್ಟ್ ಮಾಡ್ತೀವಿ. ಇದು ನೀವು ನೋಡ್ತಾ ಇರುವಂಥದ್ದು ಲೈಟ್ ರೂಮು. ಇದು ಫ್ರೂಟ್ ರೂಮ್ ಅಂತ ಹೇಳ್ತೀವಿ. ಇದನ್ನು ನಾವು ಈ ಒಂದು ಲೈಟ್ ರೂಮ್ನಲ್ಲಿ ಈ ರೀತಿನೂ ಕೂಡ ಹ್ಯಾಂಗ್ ಮಾಡಿ ಸೇಮ್ ಅಲ್ಲಿ ಹೇಗಿತ್ತು ಅದೇ ರೀತಿನೂ ಕೂಡ ಹ್ಯಾಂಗಿಂಗ್ ಮಾಡಿರ್ತೀವಿ. ಇಲ್ಲಿ ನಾವು ನೀರನ್ನು ಸ್ಪ್ರೇ ಮಾಡಬೇಕಾಗತ್ತೆ. ನೀರನ್ನು ಅಂದರೆ ದಿನಕ್ಕೆ 3 ಟೈಮು ನಾವು ನೀರನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಆ ಒಂದು ಯಾವ ರೀತಿಯಲ್ಲಿ ಸ್ಪ್ರೇ ಮಾಡಬೇಕು ಅಂತಂದರೆ ಮಿತವಾಗಿ ಮಾಡ್ಬೇಕು. ಜಾಸ್ತಿ ಬಂತಂದರೆ ಜಾಸ್ತಿ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಮೀಡಿಯಮ್ ಆಗಿ ಅದನ್ನು ಸ್ಪ್ರೇಯನ್ನು ಮಾಡಬೇಕಾಗತ್ತೆ. ಈ ಮುಖಾಂತರ ಹಿಂಗೆ ಇಟ್ಕೊಂಡು ಬಂದು ಅವನು ಸ್ಪ್ರೇಯನ್ನು ಮಾಡಬೇಕಾಗತ್ತೆ. ಕೆಲವ್ರಿಗಿಲ್ಲ ಅಂತಂದರೆ ಈ ರೀತಿ ಪೈಪ್ನ ಯೂಸ್ ಮಾಡಿಕೊಂಡು ಅದನ್ನು ಈ ಥರ ಲಾಕ್ ಮಾಡಿಕೊಂಡು ಪೈಪ್ನ ಎಡ್ಜಲ್ಲೆಲ್ಲ ಲಾಕ್ ಮಾಡಿಕೊಂಡು ಸಿಂಪಲಾಗಿ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಮಾಡುವಂಥವ್ರು ಮಾಡಬೇಕಾಗುತ್ತೆ. ಇಲ್ಲಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ಇದು ಟೆಂಪ್ರೇಚರ್ ಮೀಟರ್ ಅಂತ ಬರುತ್ತೆ. ನೀವು ಇದನ್ನು ಗಮನಿಸ್ಬೋದು. ಇದರಲ್ಲಿ ಬಂದ್ಬಿಟ್ಟು ಸುಮಾರು 22ಇಂದ 25ವರೆಗೂ ಕೂಡ ಒಂದು ಟೆಂಪ್ರೇಚರನ್ನು ಮೇಂಟೈನ್ ಮಾಡಬೇಕು. ಅಕಸ್ಮಾತ್ ಜಾಸ್ತಿ ಆಯಿತು ಅಂತಂದರೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇದು ಗೋಣಿ ಚೀಲ ಅಂತ ನೋಡಿ. ಇದನ್ನ ನಾವು ಇಲ್ಲಿಗೆ ನಾವು ನೀರನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿರುವಂಥ ಏನು ಟೆಂಪ್ರೇಚರ್ ಇದೆ ಅದು ಕಡಿಮೆ ಆಗಲಿ ಅಂತ. ಮತ್ತು ಮೇಲ್ಗಡೆನೂ ಕೂಡ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಗರಿ ಅಂತೇಳಿ, ಅಲ್ಲಿ ನೀರು ಸ್ಪ್ರೇ ಮಾಡ್ತಾ ತಕ್ಷಣವೇ ನಿಮಗೆ ಆಲ್ಮೋಸ್ಟ್ ಆಲ್ ಟೆಂಪ್ರೇಚರ್ ನಿಮಗೆ ಕಡಿಮೆ ಆಗುತ್ತೆ. ಅದನ್ನು ನೀವು ಗಮನಿಸ್ಬೋದು. ಈಗ ನಿಮಗೆ ಫಸ್ಟ್ ಜನ್ರೇಷನ್ ಸ್ಪಾನ್ ಮತ್ತು ಸೆಕೆಂಡ್ ಜನ್ರೇಷನ್ ಸ್ಪಾನ್ ಮತ್ತು ಥರ್ಡ್ ಜನ್ರೇಷನ್ ಸ್ಪಾನ್ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ. ಫಸ್ಟ್ ಜನ್ರೇಷನ್ ಸ್ಪಾನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಅದನ್ನು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ನೀವು ಫಸ್ಟ್ ಜನ್ರೇಷನ್ ಸ್ಪಾನ್ ಅಂದರೆ ಈ ರೀತಿ ಇರುತ್ತೆ ನೋಡಿ. ಈ ರೀತಿಯಾಗಿ ಬ್ರಾಂಚಸ್ಗಳು ಜಾಸ್ತಿ ಬಂದಿರುತ್ತೆ, ಅಂದರೆ ನಮಗೆ ಈಲ್ಡ್ ಜಾಸ್ತಿ ಬರುವಂಥದ್ದು. ಹಾಗಾಗಿ ಫಸ್ಟ್ ಜನ್ರೇಷನ್ದೇ ನೀವು ಸ್ಪಾನನ್ನು ತೊಗೋಬೇಕಾಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಈಗ ಒಂದು ಥರ್ಡ್ ಜನ್ರೇಷನ್ ಆದರೆ ಒಂದು 50 ರೂಪಾಯಿ ಸಿಗ್ಬೋದು, 60 ರೂಪಾಯಿ ಸಿಗ್ಬೋದು, 80 ರೂಪಾಯಿ ಸಿಗ್ಬೋದು. ಇನ್ನೊಂದು ಸೆಕೆಂಡ್ ಜನ್ರೇಷನ್ ಒಂದು 100 ರೂಪಾಯಿ ಸಿಗ್ಬೋದು. ಇದು ಒಂದು 120-150 ರೂಪಾಯಿ ಆದ್ರೂ ಕೂಡ ನಿಮಗೆ ಈಲ್ಡ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರ್ತದೆ. ಫಸ್ಟ್ ಜನ್ರೇಷನ್ ತುಂಬ ಚೆನ್ನಾಗಿರ್ತದೆ. ಅದನ್ನು ಯೂಸ್ ಮಾಡಿ ನೋಡಿ. ಇದರಲ್ಲಿ ನೋಡಿ ಎಷ್ಟು ಬ್ರಾಂಚಸ್ ಇದೆ. ಎಲ್ಲ ಪ್ರತಿಯೊಂದು ಕೂಡ ಅಣಬೆಗಳೇ ಇದೆ. ಮೈನ್ ಬ್ರಾಂಚ್ ಒಳಗಡೆ ಇದೆ. ಇದೆಲ್ಲನೂ ಕೂಡ ನಿಮಗೆ ಸಬ್ ಬ್ರಾಂಚಸ್ ನೋಡಿ ಎಷ್ಟೊಂದಿದೆ. ಈ ರೀತಿ ಇರೋದ್ರಿಂದ ನಿಮಗೆ ಅನುಕೂಲ ಜಾಸ್ತಿ ಆಗುತ್ತೆ. ಇನ್ನು ಸೆಕೆಂಡ್ ಜನ್ರೇಷನ್ ಹೇಗಿರುತ್ತೆ ಅಂದರೆ ಒಂದು ಸ್ಯಾಂಪಲ್ ನಿಮ್ಗೆ ತೋರಿಸೋದಕ್ಕೆ ಅಂತ ಇಲ್ಲಿ ಇಟ್ಟಿರುವಂಥದ್ದು ನೋಡಿ. ಇಲ್ಲಿ ನೋಡ್ತಾ ಇದ್ದೀರಿ, ಇದು ಸೆಕೆಂಡ್ ಜನ್ರೇಷನ್. ಸೆಕೆಂಡ್ ಜನ್ರೇಷನ್ ಅಂದರೆ ಈ ರೀತಿ ಇರುತ್ತೆ. ಈ ರೀತಿ ಇದ್ದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಸಾಧ್ಯವಾದಷ್ಟು ಈಲ್ಡು ಕಡಿಮೆ ಆಗುತ್ತೆ. ಆಮೇಲೆ ಈ ಥರ ಎಲ್ಲ ಒಣಗೋಗ್ತಾ ಇರುತ್ತೆ ನೋಡಿ, ಎಲ್ಲ ಬಾಡೋಗ್ತಾ ಇರುವಂಥದ್ದು. ಎಲ್ಲ ನೀರೆಲ್ಲ ಕೊಟ್ಟಿದ್ದೀವಿ, ಪ್ರತಿಯೊಂದು ಇದೆ, ಎಲ್ಲ ಪೋಷಕಾಂಶಗಳು ಇದೆ, ಆದ್ರೂ ಇದು ಬೆಳವಣಿಗೆ ಆಗ್ತಾಯಿಲ್ಲ. ಆ ರೀತಿ ನೀವು ನೋಡ್ಬೋದು. ಇದು ಬಂದ್ಬಿಟ್ಟು ಈಗ ಫಸ್ಟ್ ಜನ್ರೇಷನ್ ಏನೋ ನಾವು ಏನಿಟ್ಟಿದ್ವೋ ಅದು ನಿಮ್ಗೆ ಇಲ್ಲಿ ಕಾಣ್ತಾ ಇರುವಂಥದ್ದು. ಇದು ನೋಡ್ತಾ ಇದ್ದೀರಿ. ಇವೆಲ್ಲ ಕೂಡ ಫಸ್ಟ್ ಜನ್ರೇಷನ್ ನಾವು ಇಟ್ಟಿರುವಂಥದ್ದು. ಈಗ ಬರುವಂಥವ್ರಿಗೆ ಸೆಕೆಂಡ್ ಜನ್ರೇಷನ್ ಹೇಗಿರ್ತದೆ, ಫಸ್ಟ್ ಜನ್ರೇಷನ್ ಸ್ಪಾನ್ ಹೇಗಿರ್ತದೆ, ಥರ್ಡ್ ಜನ್ರೇಷನ್ ಸ್ಪಾನ್ ಹೇಗಿರುತ್ತೆ ಅಂದರೆ ಡೀಟೇಲ್ಸ್ ಕೊಡೋದಕ್ಕೋಸ್ಕರ ನಾವು ಅದನ್ನು ಇಟ್ಟಿರುವಂಥದ್ದು. ನೀವು ಇದನ್ನು ನೋಡ್ತಾ ಬ್ಯಾಗ್ಗಳು ಹಾಕಿದ್ರೆ ತುಂಬಾನೇ ಬ್ಯಾಗ್ಗಳು ಹಾಕಿದ್ರೆ ಇಲ್ಲಿ ನಿಮಗೆ ಕಂಟಾಮಿನೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಇವು ಜಾಸ್ತಿ ಏನು ಮಾಡ್ತಾರೆ, ಕಾರ್ಬನ್ ಡೈಆಕ್ಸೈಡ್ ನಾವು ಬಿಡುಗಡೆ ಮಾಡ್ತಾ ಇರ್ತವೆ. ಇದನ್ನು ನಾವು ಸಾಧ್ಯವಷ್ಟು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಅಂದರೆ ಫ್ರೆಶ್ ಏರ್ನ ನಾವು ಇಲ್ಲಿ ತಗೋಬೇಕಾಗುತ್ತೆ ಈ ಒಂದು ರೂಮ್ಗೆ. ಹಾಗಾಗಿ ನಾವು ಫ್ರೆಶ್ ಏರ್ ಬರಬೇಕು ಅಂತ ಪರ್ಪಸ್ಗೋಸ್ಕರ ಏನು ಮಾಡ್ತೀವಿ ಅಂದರೆ ನೋಡಿ, ಇಲ್ಲಿ ನಾವು ಎಕ್ಸಾಸ್ಟ್ ಫ್ಯಾನ್ ಅನ್ನು ಹಾಕಿರ್ತೀವಿ. ಅಂದರೆ ಪ್ರೆಸ್ ಗಾಳಿ ಹೊರಗಡೆ ಬರಲಿ ಅಂತ ಅಂದ್ಬಿಟ್ಟು ಈ ರೀತಿ ಹಾಕೊಂಡಿದ್ದೀವಿ ನೋಡಿ. ಈ ರೀತಿ ಗಾಳಿ ಬರಲಿ, ಫ್ರೆಶ್ ಗಾಳಿ ಬರಲಿ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿರುವಂಥ ವ್ಯವಸ್ಥೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇನ್ನು
ಈ ಕಡೆ ನೀವು ನೋಡ್ತಾ ಇರ್ಬೋದು ಗೋಣಿ ಚೀಲ ಹಾಕಿದ್ದೀವಿ. ಇಲ್ಲೇನೋ ಹೀಟ್ ಜಾಸ್ತಿ ಆಯ್ತು ಅಂದರೆ ಇದಕ್ಕೆ ನೀರನ್ನ ಸ್ಪ್ರೇ ಮಾಡ್ತೀವಿ. ಇನ್ನು ಯಾವುದೇ ಥರ ಇನ್ಸೆಕ್ಟ್ಸ್ಗಳು ಬರಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಗ್ರೀನ್ ನೆಟ್ಟನ್ನು ನಾವು ಹಾಕಿರ್ತೀವಿ. ಹಾಗಾಗಿ ಯಾವುದೇ ಥರದ್ದು ನಮಗೆ ಕ್ರಿಮಿಕೀಟಗಳು ಬರೋದಿಲ್ಲ. ಇನ್ನು ಯಾರು ಲೇಬರ್ಸ್ಗಳಿಲ್ಲ, ನೀರು ಸ್ಪ್ರೇ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಂದರೆ ನೋಡಿ ಮೇಲ್ಗಡೆ ಸ್ಪ್ರಿಂಕ್ಲರ್ ಹಾಕೊಂಡಿದ್ದೀವಿ ನೋಡಿ ಈ ರೀತಿ. ಇದೇ ಕೂಡ ಪ್ರತಿಯೊಂದು ರೋನಲ್ವ ಈಗೇನು ಒಂದು ರೋ, ಈಗ ಫಾರ್ ಎಕ್ಸಾಂಪಲ್ ಇದೊಂದು ರೋ ಅಂತಂದ್ರೆ ಇದೊಂದು ಲೈನು, ಇದೊಂದು ರೋ ಅಂತ ತಿಳ್ಕೊಳ್ಳಿ. ಈಗ ಮಧ್ಯದಲ್ಲಿ ಈಗ ಹಾಕಿರ್ತೀವಿ ನೋಡಿ, ಈಗೆಲ್ಲ ಹಾಕೊಂಡು ಬಂದಿರ್ತೀವಿ. ಅವಾಗ ಏನಾಗುತ್ತೆ, ನೀರು ಸ್ಪ್ರೇ ಆಗುತ್ತೆ. ನೀರು ಸ್ಪ್ರೇ ಆದ ತಕ್ಷಣ ಮತ್ತೆ ಏನು ಲೇಬರ್ಗಳು ಕಾಸ್ಟ್ ಕೂಡ ನಾವು ಸೇವ್ ಮಾಡ್ಕೋಬೋದು. ಆ ರೀತಿಯಲ್ಲಿ ಆಗುತ್ತೆ ನೋಡಿ. ಇವಾಗ ಈ ಒಂದು ಮಶ್ರೂಮ್ ಬಂದಿರುವಂಥದ್ದು ಈಗ ಬೆಳಗ್ಗೆನೇ ಕೂಡ ಹಾರ್ವೆಸ್ಟಿಂಗ್ ಆಯಿತು ಅಂದರೆ ತುಂಬಾನೇ ಕೂಡ ಡಿಮ್ಯಾಂಡಿಂಗ್ ಇರುವಂಥ ಒಂದು ಮಶ್ರೂಮ್. ಅದರಲ್ಲೂ ಕೂಡ ಸಾಕಷ್ಟು ವೆರೈಟಿಯ ಮಶ್ರೂಮ್ಗಳನ್ನು ನೀವು ನೋಡ್ಬೋದು. ಇದರಲ್ಲಿ ವೈಟ್ ಆಯಿಸ್ಟರ್ ಮಶ್ರೂಮ್ ಇದೆ, ಮತ್ತೆ ಗ್ರೇ ಆಯಿಸ್ಟರ್ ಮಶ್ರೂಮ್ ಅಂತ ಇದೆ. ಅದು ಬಿಟ್ರೆ ಬಟನ್ ಮಶ್ರೂಮ್ ಅಂತ ಬರುತ್ತೆ. ಇಲ್ಲಿ ಇವಾಗ ಬೆಳೀತಿರುವಂಥ ಮಶ್ರೂಮ್ ಇದು ಬಂದ್ಬಿಟ್ಟು ಗ್ರೇ ಆಯಿಸ್ಟರ್ ಮಶ್ರೂಮ್ ಅಂತ ಅಂದ್ಬಿಟ್ಟು ಇದು ತುಂಬಾನೇ ಕೂಡ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತ ಒಂದು ಮಶ್ರೂಮ್. ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಇರುವಂಥದ್ದು. ಬೆಳಿಗ್ಗೆ ಸುಮಾರು ಒಂದು 30-40 kg ಹಾರ್ವೆಸ್ಟಿಂಗ್ ಆಲ್ರೆಡಿ ಆಗಿದೆ. ಈಗ ಇರುವಂಥದ್ದು ನಿಮಗೆ ತೋರಿಸಿದಕ್ಕೆ ಅಂದ್ಬಿಟ್ಟು ಒಂದೇ ಒಂದು ಬ್ಯಾಗಲ್ಲಿ ನಿಮ್ಗಲ್ಲಿ ಸ್ಯಾಂಪ್ಲಿಂಗ್ ಅಲ್ಲಿ ತೋರಿಸಿರುವಂಥದ್ದು ಅಷ್ಟೇ. ಅದನ್ನ ನೋಡೋದಕ್ಕೆ ಹೇಗೆ ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಮುಂದಿನ ಇದರಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಇದು ಹಾರ್ವೆಸ್ಟಿಂಗ್ ಬರುವಂಥ ಟೈಮಲ್ಲಿ ಹೇಗಿರ್ಬೇಕು ಅಂತಂದರೆ ಸಾಧ್ಯವಾದಷ್ಟು ಇದು ಸ್ವಲ್ಪ ಏನು ಲೀಫ್ಸ್ ಏನಿದೆ ಇದೆಲ್ಲ ಸ್ವಲ್ಪ ಸ್ಪ್ರೆಡ್ ಆಗಬೇಕು. ಅಗಲವಾಗಿ ಬಂತು ಅಂದರೆ ನಮಗೆ ಒಂದು ಸ್ವಲ್ಪ ಅದು ಸ್ವಲ್ಪ ತೂಕ ಜಾಸ್ತಿ ಬರುವಂಥದ್ದು. ಆವಾಗ ಒಂದು ಮೆಚುರಿಟಿ ಲೆವೆಲ್ ಬಂದಿದೆ, ಅವಾಗ ಕಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನೀವು ಗಮನಿಸ್ಬೋದು. ಈಗ ಚಿಕ್ಕದಿರ್ಬೇಕಾದ್ರೆ ಇನ್ನೊಂದು 2-3 ದಿನ ಬೇಕಾಗುತ್ತೆ ಇದು ಅದು ಕಟಾವು ಮಾಡೋದಕ್ಕೆ. ಈಗ ಒಂದು ಬ್ಯಾಗು ನಾವೇನು ಮಾಡಿದ್ವಿ, ಒಂದು 60 ರೂಪಾಯಿ ಒಂದು ಬ್ಯಾಗ್ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಇದ್ರಿಲ್ಲ ಅಂತಂದ್ರೂ ನಾವು ಸುಮಾರು ಒಂದು 3 ಹಾರ್ವೆಸ್ಟಿಂಗ್ ಮಾಡ್ತೀವಿ. ಒಂದೊಂದು ಸರಿನೂ ಕೂಡ ಇಲ್ಲ ಅಂತಂದ್ರೂ ಒಂದೊಂದು ಬ್ಯಾಗಲ್ಲಿ ಒಂದೊಂದು ಸರಿ ತೆಗಿತೀವಿ ಅಂದರೆ 1-1.5 kg ಅಷ್ಟು ನಾವು ತೆಗಿಬೇಕಾಗತ್ತೆ. ಆ ಥರ ತೆಗಿಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಈಗ ನಾವೇನು ಓಲ್ಗಳು ಮಾಡಿದ್ವಿ, ನಾವು ಸ್ಟಾರ್ಟಿಂಗಲ್ಲೇ ಓಲ್ ಮಾಡಿ ಒಂದು ಇದನ್ನು ಹಾಕಿದ್ವಿ. ಅವಾಗ ಏನಾಗುತ್ತೆ ಅಂತಂದರೆ ಅಕಸ್ಮಾತ್ ಈ ಒಂದು ಜಾಗದಲ್ಲಿ ಬಂದಿಲ್ಲ ಅಂತಂದರೆ ನಾವೇನು ಮಾಡಬೇಕು, ಇಲ್ಲಿ ಜಾಗ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ ರ್ಯಾಂಡಮ್ ಆಗಿ ಅದಕ್ಕೆ ಜಾಗ ಮಾಡ್ಕೊಡ್ಬೇಕಾಗುತ್ತೆ. ಅದು ಅಣಬೆಗಳು ಬರಲಿ ಅಂತ ಅಂದ್ಬಿಟ್ಟು ನಾವೇನು ಸ್ಪಾನ್ ಯೂಸ್ ಮಾಡಿದ್ವಿ 200 ಗ್ರಾಮಷ್ಟು ಸ್ಪಾನ್ ಯೂಸ್ ಮಾಡಿದ್ವಿ ಅಂತಂದರೆ ಆಲ್ಮೋಸ್ಟ್ ಅಲ್ಲೂ ನಾವು ಒಂದು ಮಿನಿಮಮ್ ಒಂದು 500 ಗ್ರಾಮಿಂದ ಸುಮಾರು 1200-1500 ಗ್ರಾಮಷ್ಟು ನಾವು ಈಲ್ಡನ್ನು ನಾವು ಇಲ್ಲಿ ತಗೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಮ್ಗೆ ಹಾಕಿರುವಂಥ ಒಂದು ಸ್ಪಾನ್ ವೇಸ್ಟ್ ಆಗುತ್ತೆ. ಹಾಗಾಗಿ ನಾವು ಈ ಥರ ಎಲ್ಲ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನೋಡಿ. ಇಲ್ಲಿ ಏನು ಬಂದಿದೆ ಅಂತಂದರೆ ಇದು ಕವರ್ ಆಗಿಬಿಟ್ಟಿತ್ತು ನೋಡಿ, ಈ ರೀತಿ ಕವರ್ ಆಗಿತ್ತು. ಕವರ್ ಆಗಿದಾಗ ಏನಾಗಿತ್ತು, ಇಲ್ಲಿ ಆಲ್ರೆಡಿ ಬಂದಿದೆ, ನಾವು ಅದನ್ನು ಗಮನಿಸ್ಕೊಂಡಿಲ್ಲ. ಇದೇನಾಯಿತು, ಇಲ್ಲಿ ನಾವು ಜಾಗ ಮಾಡಿದ್ವಿ ಅಷ್ಟರಲ್ಲಿ ಅದು ಒಣಗೋಗಿತ್ತು ನೋಡಿ. ಇಲ್ಲಿ ಆಲ್ರೆಡಿ ಬಂದಿದೆ ನೋಡಿ, ಇಲ್ಲೊಂದು ಆಲ್ರೆಡಿ ಬಂದಿದೆ ನೋಡಿ, ಕಾಣ್ತಾ ಇದೆ ನಿಮಗೆ. ಇದು ಜಾಗ ಇಲ್ದೇ ಇಲ್ಲೇ ಸತ್ತೋಗಿರುವಂಥದ್ದು. ಹಾಗಾಗಿ ನಾವು ಅವಾಗ ಅದನ್ನೆಲ್ಲ ಗಮನಿಸ್ಕೊಂಡು ನಾವು ಅದನ್ನು ಕಟ್ ಮಾಡಬೇಕು, ಅದು ಈಸಿಯಾಗಿ ಬರಲಿ ಅಂತೇಳಿ ನೋಡಿ. ಇಲ್ಲಿ ನಾವು ಕಟ್ ಮಾಡಿದ್ವಿ, ಇಲ್ಲಿ ಕಟ್ ಮಾಡಿದ ತಕ್ಷಣ ಅದು ಬಂದಿದೆ ನೋಡಿ, ಈ ರೀತಿಯಲ್ಲಿ ಕಾಣ್ತಾ ಇದೆ. ಇಲ್ಲೂ ಕಟ್ ಮಾಡಿದ್ವಿ ನೋಡಿ, ಅದೇ ಥರನೇ ರ್ಯಾಂಡಮಾಗಿ ಕಟ್ ಮಾಡಿದ್ವಿ, ಇಲ್ಲೆಲ್ಲ ಬರ್ತಾ ಇರುವಂಥದ್ದು. ಮತ್ತು ಇವೆಲ್ಲ ಒಂದು ಹಾರ್ವೆಸ್ಟಿಂಗ್ ಯಾವ ರೀತಿ ಮಾಡಬೇಕಾಗುತ್ತೆ ಅಂದರೆ, ಇವು ಮಶ್ರೂಮ್ ಇದೆ ಅಂತಂದರೆ ಇದನ್ನು ನಾವು ಹಿಂಗೆ ಕ್ಲಾಕ್ ವೈಸ್ ಆಗಿರ್ಬೋದು, ಆಂಟಿ ಕ್ಲಾಕ್ ವೈಸ್ ಆಗಿರ್ಬೋದು, ಈ ರೀತಿ ನಾವು ಟರ್ನ್ ಮಾಡಿ ನಾವು ಕಿತ್ಕೋಬೇಕಾಗತ್ತೆ. ಕಿತ್ಕೊಂಡ ನಂತರ ಇದನ್ನೇನು ಮಾಡಬೇಕಾಗುತ್ತೆ ಅಂದರೆ ಇದನ್ನು ನಾವು ಬಾಕ್ಸ್ ಮಾಡಬೇಕಾಗುತ್ತೆ. ಪುನೆಟ್ ಬಾಕ್ಸ್ ಅಂತ ಬರುತ್ತೆ. ಅದರಲ್ಲಿ ಸುಮಾರು ಎಲ್ಲ ಕಡೆನೂ ಮಾರೋದೆಲ್ಲ ಒಂದು 200 ಗ್ರಾಮು ಮಾಡುವಂಥದ್ದು. ಇನ್ನು KG ಲೆಕ್ಕ ಅಂದರೆ KG ಲೆಕ್ಕನೂ ನಾವು ಅದನ್ನು ಕೊಡ್ತೀವಿ. ಒಂದು ಪುನೆಟ್ ಬಾಕ್ಸಲ್ಲಿ ಸುಮಾರು ಇಲ್ಲ ಅಂತಂದ್ರೆ ಒಂದು 200 ಗ್ರಾಮು 210 ಗ್ರಾಮ್ ಅದರಲ್ಲಿ ನಾವು ಕೊಡ್ತೀವಿ. ಆ ಪುನೆಟ್ ಬಾಕ್ಸ್ ನೀವು ನೋಡ್ಬೋದು ನೋಡಿ. ಇದು ಪುನೆಟ್ ಬಾಕ್ಸ್ ಅಂತ ಹೇಳಿ ಕರೀತಾರೆ. ಈ ಪುನೆಟ್ ಬಾಕ್ಸಲ್ಲಿ ಯಾಕೆ ಒಂದು ಮಶ್ರೂಮನ್ನು ಹಾಕ್ಬೇಕು ಅಂತಾರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಬೇರೆ ಕಡೆ ಕ್ಯಾರಿ ಮಾಡ್ತಾ ಇರ್ತೀವಿ. ಈಗ ನಾವು ಯಾವುದೊಂದು ಕವರ್ಗೆ ಹಾಕಿ ಸುತ್ತಬಿಟ್ಟು ಕೊಟ್ಟಿದ್ದೀವಿ ಅಂತಾರೆ, ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಎಲ್ಲ ಕಲ್ಸೋಗ್ಬಿಡ್ತವೆ. ಹಾಗೆ ಇದನ್ನೇನಾಯ್ತಾರೆ, ಇದು ಪುನೆಟ್ ಬಾಕ್ಸ್ ಅಂದರೆ ಹಿಂಗೆ ಭದ್ರ ಕೂತ್ಕೊಳ್ತವೆ. 1 ರೂಪಾಯಿ ಬೇಕಾದ್ರೆ ಇಟ್ಕೊಳ್ಬೋದು. ಮತ್ತು ಕೆಳಗಡೆ ಏನಿರುತ್ತೆ ಓಲ್ಗಳು ಕೊಟ್ಟಿದ್ದಾರೆ ನೋಡಿ, ಇಲ್ಲೊಂದು ಓಲು ಹಿಂಗೆ 4 ಓಲ್ ಕೊಟ್ಟಿರ್ತಾರೆ. ಅವೆಲ್ಲ ಗಾಳಿ ಆಡ್ತಾರಿಂದ ಸಾಧ್ಯವಾದಷ್ಟು ಅದು ಏರ್ ಪಾಸ್ ಆಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಮತ್ತು ಇಲ್ಲೂ ಕೂಡ ಕೊಟ್ಟಿರ್ತಾರೆ ನೋಡಿ, ಇಲ್ಲೆಲ್ಲ ಕೂಡ ಓಲ್ಗಳು ಕೊಟ್ಟಿದ್ದಾರೆ. ಇದೆಲ್ಲ ಏನೇನು ಕಾಣೋದು ಸೆಗ್ಮೆಂಟು, ಇಲ್ಲೆಲ್ಲ ಓಲ್ ಇರುತ್ತೆ. ಈ ಒಂದು ಮಶ್ರೂಮ್ ಪ್ಲಾಂಟ್ ನೇಮ್ ಬಂದ್ಬಿಟ್ಟು ಪಾಮ್ ಫ್ರೆಶ್ ಮಶ್ರೂಮ್ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಥರದ ವ್ಯವಸ್ಥೆ. ಇವಾಗ ಟ್ರೈನಿಂಗ್ ಕೂಡ ಕೊಡ್ತಾರೆ. ಇದು ಆಲ್ರೆಡಿ ಹಾಕಿದ್ದಾರೆ, ಟ್ರೈನಿಂಗ್ ಅವೈಲೇಬಲ್ ಅಂದ್ಬಿಟ್ಟು ಅವ್ರ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇವರು ಫ್ರೆಶ್ ಆಯಿಸ್ಟರ್ ಮಶ್ರೂಮನ್ನು ಬೆಳೀತಾ ಇರುವಂಥದ್ದು, ಗ್ರೇ ಆಯಿಸ್ಟರ್ ಮಶ್ರೂಮನ್ನು ಇದನ್ನು ನೀವು ಗಮನಿಸ್ಬೋದು. ಸಪೋಸ್ ಏನಾದರೂ ಈ ಒಂದು ಮಶ್ರೂಮ್ ನಮಗೆ ಯಥೇಚ್ಛವಾಗಿ ಬೆಳೆದ್ವಿ, ಯಾರು ಕೂಡ ತಗೊಂಡಿಲ್ಲ, ಆ ಟೈಮಲ್ಲಿ ಆನ್ ಟೈಮ್ ಡೆಲಿವರಿ ಆಗಿಲ್ಲ, ಕೊಡೋಕ್ಕಾಗಲಿಲ್ಲ ಅಂತಂದರೆ ಉಳಿದೋಗ್ಬಿಡ್ತು ಅಂತಂದರೆ ಅದನ್ನು ನಾವು ಯೋಚನೆ ಮಾಡೋ ಅವಶ್ಯಕತೆಯೂ ಇಲ್ಲ. ಅದನ್ನೇನು ಮಾಡಬೇಕಾಗತ್ತೆ ಅಂತಂದರೆ ನಾವು ಈ ರೀತಿ ಒಣಗಿಸ್ಕೋಬೇಕಾಗತ್ತೆ. ಅದನ್ನ ಬಿಸಿಲಲ್ಲಿ ಒಣಗಿಸೋದಂದರೆ ಈ ರೀತಿಯಲ್ಲಿ ಆಗುತ್ತೆ. ಈ ರೀತಿ ಆಗಬೇಕು ಅಂತಂದರೆ ಸುಮಾರು ನಾವು ಏನು ಫ್ರೆಶ್ ಮಶ್ರೂಮ್ ಏನಿದೆಯೋ ಇದು ಸುಮಾರು ಒಂದು 10 kg ಅಷ್ಟು ಹಾಕಿದ್ರೆ ಇದು 1 kg ಅಷ್ಟು ಒಣಗಿರುವಂಥದ್ದು ನಮಗೆ ಸಿಗುತ್ತೆ. ಇದು ಸುಮಾರು 2,000 ರೂಪಾಯಿ ಆಗುತ್ತೆ ಪರ್ kg. ಅದು
ಬರೀ ಕೇವಲ 200-250 ರೂಪಾಯಿ ಆಗುತ್ತೆ 1 kg. ಇದು 2000 ರೂಪಾಯಿ ಆದರೆ ಅದು 2210 ರೂಪಾಯಿ 250 ರೂಪಾಯಿವರೆಗೂ ಬರುತ್ತೆ ಸೀಸನ್ ಇತ್ತು ಅಂತಂದರೆ. ಆ ರೀತಿಯೇ ನಾವು ಮಾಡ್ಬೋದು. ಇದು ಬೆಸ್ಟ್. ಇದೆಲ್ಲ ಕೂಡ ಒಂದು ವಯಸ್ಸಾದಂಥವ್ರಿಗೆ, ಈಗ ಒಂದು ಬಿ ಪಿ ಶುಗರ್ ಇರುವಂಥವ್ರು ಅಂಥವ್ರಿಗೆಲ್ಲ ಕೂಡ ಇದು ಬೆಸ್ಟ್. ಉಪ್ಪಿನಕಾಯಿ ಮಾಡ್ಕೋಬೋದು, ಆಮೇಲೆ ಇದರಲ್ಲಿ ಸಾಂಬಾರು ಕೂಡ ಮಾಡ್ಬೋದು. ಇನ್ನು ಏನು ಸಾಕಷ್ಟು ವೆರೈಟಿನಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು. ಸೊ ಮತ್ತೆ ಸಾಕಷ್ಟು ದಿನ ಇದು ಇಡ್ಬೋದು. ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರೋದ್ರಿಂದ ಇದನ್ನ ಇಡ್ಬೋದು. ಇದು ಕೀಪಿಂಗ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. 3 ದಿನದೊಳಗೆ ನಾವು ಇದನ್ನ ಸೇಲ್ ಮಾಡಬೇಕು, ಇಲ್ಲ ಡಲ್ ಆಗೋಗುತ್ತೆ. ಇದನ್ನ ಫ್ರೀಸ್ ಮಾಡೇ ನಾವು ಮಾರಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕುಯ್ದ್ವಿ, ಇವತ್ತೇ ಮಾರಿದ್ರೆ ಓಕೆ ಅಂತಂದ್ರೆ ಇಲ್ಲ, ಅಕಸ್ಮಾತ್ ನಾಳೆ ಮಾರ್ತೀವಿ ಅಂದರೆ ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಮಾರಬೇಕಾಗುತ್ತೆ. ಈ ರೀತಿಯಲ್ಲಿ ವ್ಯವಸ್ಥೆ ಆಗಿರುತ್ತೆ ಫ್ರೆಂಡ್ಸ್. ಈಗ ನೀವು ಆಲ್ಮೋಸ್ಟ್ ಅಲ್ಲೂ ಒಂದು ಮಶ್ರೂಮನ್ನು ಬೆಳಿಬೇಕಾದ್ರೆ ಯಾವ ರೀತಿಯಲ್ಲಿ ಇರಬೇಕು, ಹೇಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು ಅನ್ನೋ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸಲ್ಲಿ ಇದ್ರ ಮುಖಾಂತರ ತಿಳ್ಕೊಂಡ್ರೆ, ಒಂದು ಡಾರ್ಕ್ ರೂಮು, ಒಂದು ಲೈಟ್ ರೂಮು, ಒಂದು ಸ್ಪಾನ್ ಹೇಗಿರ್ಬೇಕು, ಮತ್ತು ಕವರ್ ಹೇಗೆ ಮಾಡಬೇಕು, ಪ್ಯಾಕಿಂಗ್ ಹೇಗೆ ಮಾಡಬೇಕು, ಇನ್ನೂ ಏನಾದರೂ ಕೂಡ ಡೌಟ್ ಆ್ಯಂಡ್ ಕ್ಲಾರಿಫಿಕೇಶನ್ಸ್ ಏನಾದ್ರು ಇತ್ತು ಅಂತಂದರೆ ನೀವು ನನ್ನ ಕಮೆಂಟ್ಸ್ ಮಾಡ್ಬೋದು. ಮತ್ತು ಮಾರ್ಕೆಟಿಂಗ್ ವಿಷಯಕ್ಕೆ ಬರೋದಾದರೆ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರನ್ನು ಕೊಟ್ಟಿರ್ತೀವಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾರ್ಕೆಟಿಂಗ್ ನೀವು ಮಾಡ್ಬೋದು. ಸಪೋಸ್ ಯಥೇಚ್ಛವಾಗಿ ಬೆಳೆದಿದ್ರಿ ಅಂತಂದರೆ, ನಾವು ಮಾರಾಟ ಮಾಡಬೇಕು ಅಂತ ಅನ್ನೋದಾದರೆ ನೀವು ಆ ಒಂದು ಡಿಸ್ಕ್ರಿಪ್ಷನ್ ಒಂದು ನಂಬರ್ ಕೊಟ್ಟಿದ್ದೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಹೆಸರು ಕಾವ್ಯ ಅಂತ ಅಂದ್ಬಿಟ್ಟು ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಅದನ್ನ ಸೇಲ್ ಮಾಡಿಸ್ಕೊಡ್ತಾರೆ. ಇಲ್ಲಾಂದರೆ ಬೆಂಗಳೂರಿನಲ್ಲಿ ನೀವು ಅದನ್ನು ಸೇಲ್ ಮಾಡ್ಬೋದು. ಅದರ ಒಂದು ಡೀಟೇಲ್ಸನ್ನು ಕಾವ್ಯ ಅನ್ನೋರೇ ಅದನ್ನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಈ ಒಂದು ಮಶ್ರೂಮ್ ಪ್ಲಾಂಟ್ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಂಡ್ರೆ ಅಂತ ನಾನು ಭಾವಿಸ್ತೀನಿ. ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಅವರು ಕೂಡ ಈ ರೀತಿಯಾದ ಚಿಕ್ಕ ಚಿಕ್ಕ ಬಿಸ್ನೆಸ್ಗಳು ಇದನ್ನು ಜಾಸ್ತಿ ಯಾರೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಈ ಹೆಣ್ಮಕ್ಳುಗಳು ಜಾಸ್ತಿ ಯೂಸ್ ಮಾಡ್ತಾರೆ. ಈಗ ಮನೇಲೇ ಕೂತ್ಕೊಂಡು ಮಾಡ್ತಾ ಇರುವಂಥದ್ದು ಇದು ಸಣ್ಣ ಬಿಸ್ನೆಸ್ಸು, ಎಲ್ಲ ಅವರೇ ಕೂಡ ಮಾಡ್ಕೋಬೋದು. ಇದನ್ನು ಅವರು ಯೂಸ್ ಮಾಡುವಂಥದ್ದು. ಯಥೇಚ್ಛವಾಗಿ ಹೆಣ್ಮಕ್ಳು ಕೂಡ ಇದ್ರ ಬಗ್ಗೆ ಆಸಕ್ತಿ ತಗೊಳ್ತಾ ಇರುವಂಥದ್ದು. ಇದು ಒಂದು ದಿನದಲ್ಲಿ ಟ್ರೈನಿಂಗ್ ತಗೋಬೋದು, ಅಥವಾ ನೀವು ಆನ್ಲೈನು ಕೂಡ ಟ್ರೈನಿಂಗ್ ತಗೋಬೋದು. ಇದು ಎಲ್ಲ ಕೂಡ ಸ್ಪೆಸಿಲಿಟೀಸ್ ಇದೆ. ಕಾವ್ಯ ಅವರು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು. ಇಲ್ಲ ನನ್ನ ಕೈಲಿ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಅನ್ನೋದಿತ್ತು ಅಂತಂದರೆ ನೀವು ನಿಮಗೆ ಇಲ್ಲೇ ಕೂಡ ಲೈವ್ ಆಗಿ ಬಂದು ಇಲ್ಲಿಗೆ ಕೆಲಸಗಳನ್ನೇ ಮಾಡಿಕೊಂಡು ಈ ಒಂದು ಕೆಲಸವನ್ನು ನೀವು ಕಲ್ತ್ಕೋಬೋದು. ಜೊತೆಗೆ ಇದೇನು ನೀವು ಯಾವುದು ಕೂಡ ವೇಸ್ಟ್ ಆಗಲ್ಲ. ಇಲ್ಲಿ ಅಣಬೆ ವಿಚಾರದಲ್ಲಿ ಬಂತಂದ್ರೆ ಯಾವುದು ಕೂಡ ವೇಸ್ಟ್ ಆಗಲ್ಲ. ಇದು ಅಕಸ್ಮಾತ್ ಎಲ್ಲ ಅಣಬೆ ಎಲ್ಲ ಮುಗೀತು, ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಆಗಾಯಿತು, ಇನ್ನೇನು ಬಿಸಾಕ್ಬೇಕು. ಇದನ್ನೇನು ಮಾಡ್ತೀವಿ, ತೊಗೊಂಡೋಗ್ಬಿಟ್ಟು ನಾವು ಒಂದು ತಿಪ್ಪೆ ಅಂದರೆ ಈಗ ಫರ್ಟಿಲೈಸರ್ಗಾಗಿ ಒಂದು ಯೂಸ್ ಮಾಡ್ಬೋದು. ಇದನ್ನ ಒಂದು ಕಡೆ ಡಂಪ್ ಮಾಡ್ತಾಯಿದ್ರೆ ಅದೇ ಕೂಡ ಫರ್ಟಿಲೈಸರ್ ಆಗುತ್ತೆ. ಬೆಸ್ಟ್ ಫರ್ಟಿಲೈಸರ್ ಆಗೋದು ಯೂಸ್ ಮಾಡ್ಕೋಬೋದು. ಇದ್ರ ಕೋಳಿಗೂ ಕೂಡ ಹಾಕ್ಬೋದು. ಮತ್ತು ಯಾವ್ದಾರು ಒಂದು ಬೆಳೆಗೂ ಕೂಡ ಯೂಸ್ ಮಾಡ್ಬೋದು. ಒಳ್ಳೆ ಗುಡ್ ಫರ್ಟಿಲೈಸರ್. ಯಾಕೆಂದರೆ ಎಲ್ಲ ಕೂಡ ಸಿಲಿಂಡರ್ ಆಲ್ರೆಡಿ ಇದು ಬೆಳೆದಿರೋದ್ರಿಂದ ಏನು ಫಂಗಸ್ ಇವೆಲ್ಲ ಏನು ಬೆಳೆದಿರೋ ಅಣಬೆಗಳಿಗೆ ಏನು ಬೆಳೆಯೋದಕ್ಕೆಲ್ಲ ವ್ಯವಸ್ಥೆ ಇದೆ. ಹಾಗಾಗಿ ಇದು ಬೆಳೆಯೋದಕ್ಕೆ ಭಾಳ ಸೂಕ್ತವಾಗಿರುವಂಥದ್ದು ಒಂದು ನೀವು ಫರ್ಟಿಲೈಸರ್ ಅಂತಲೂ ಕೂಡ ಯೂಸ್ ಮಾಡ್ಕೋಬೋದು. ಅದು ಕೂಡ ಬೇರೆ ಯಾರು ತಗೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲನೂ ಕೂಡ ಯುಟಿಲೈಸ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.